ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹುಚ್ಚೇಶ್. ನಿನ್ನೆ ತತ್ವಪದ ಸಾಹಿತ್ಯವನ್ನು ಕುರಿತು ನಾವು ಅಧ್ಯಯನವನ್ನು ಮಾಡಿದ್ವಿ. ಈಗ ಆ ತತ್ವಪದ ಸಾಹಿತ್ಯದ ಮುಂದುವರಿದ ಭಾಗವನ್ನು ಅಂದ್ರೆ ತತ್ವಪದ ಅಂದರೇನು, ತತ್ವಪದ ಸಾಹಿತ್ಯದ ಉಗಮ ಮತ್ತು ವಿಕಾಸ, ಆ ಪದದ ಅರ್ಥ ಎಲ್ಲವನ್ನೂ ಕೂಡ ನಿನ್ನೆ ನಾವೇನ್ರಿ ಕುರಿತು ಅಧ್ಯಯನ ಮಾಡಿದ್ವಿ. ಇಂದು ನಾವು ಈ ತತ್ವಪದ ಸಾಹಿತ್ಯ ಅದರ ಸ್ವರೂಪ ಏನು, ಅದರ ಲಕ್ಷಣ ಮತ್ತು ಅದರ ಧೋರಣೆಗಳು ಏನು ಅನ್ನುವುದರ ಬಗ್ಗೆ ನಾವು ಇಂದು ಅಧ್ಯಯನ ಮಾಡೋಣ. ಈ ಒಂದು ತತ್ವಪದ ಸಾಹಿತ್ಯ ಅನ್ನುವಂಥದ್ದು ನಿಮ್ಗೆ ಹೇಳಿದಂಗೆ ತತ್ವಗಳನ್ನು, ತತ್ವ ಅಂತಕ್ಕಂಥ ಸಂಸ್ಕೃತ ಶಬ್ದ, ಪದ ಅಂತಕ್ಕಂಥ ದೇಶೀಯ ಶಬ್ದ ಸೇರಿಕೊಂಡು, ಅಂದರೆ ಭಾಷೆ ಸಂಸ್ಕೃತ ಮತ್ತು ಕನ್ನಡ ಭಾಷೆ, ಕನ್ನಡ ದೇಶೀಯ ಭಾಷೆ ಸೇರಿಕೊಂಡು ಈ ತತ್ವಪದ ಸಾಹಿತ್ಯ ಅಂತಕ್ಕಂಥದ್ದು ಹುಟ್ಕೊಂಡು ಅಂತಕ್ಕಂಥ ಮಾತನ್ನು ಹೇಳ್ತೀವಲ್ಲ, ಅದೇ ಪ್ರಕಾರವಾಗಿ ಕೂಡ ಈ ತತ್ವಪದ ಸಾಹಿತ್ಯದ ಮುಖ್ಯವಾಗಿರ್ತಕ್ಕಂಥ ಧೋರಣೆಗಳು ಏನು, ಅದರ ಸ್ವರೂಪ ಏನು, ಅದರ ಲಕ್ಷಣ ಏನು ಅನ್ನೋದ್ರ ಬಗ್ಗೆ ಇವತ್ತಾಗಿ ಕುರಿತು ನಾವೇನ್ರಿ ಅಧ್ಯಯನ ಮಾಡೋಣ. ಜನಪದ ನಿಲುವುಗಳನ್ನು, ಅಂದರೆ ತತ್ವಪದ ಸಾಹಿತ್ಯ ಅಂತಕ್ಕಂಥದ್ದು ಜನಪದ ನಿಲುವುಗಳನ್ನು, ಜನಸಮ್ಮುಖ ಧೋರಣೆಗಳನ್ನು ಹೊಂದಿರುವ, ಜನಪದ ನಿಲುವುಗಳನ್ನು, ಜನಸಮ್ಮುಖ ಧೋರಣೆಗಳನ್ನು ಹೊಂದಿರುವ ತತ್ವಪದಗಳು ಹಳ್ಳಿಗಳಲ್ಲಿ ಹಾಡಾಗಿ, ಏಕತಾರಿಯಿಂದ ಸ್ವರವಾಗಿ, ಅಂತರಂಗದ ಅರಿವಿನ ಮೂಲಭೂತ ತತ್ವಗಳನ್ನು, ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿಸುವ ಹಿನ್ನೆಲೆಯಲ್ಲಿ ತಮ್ಮದೇ ಆದ ಕೆಲವು ಸ್ವರೂಪ ಲಕ್ಷಣಗಳನ್ನು ಹೊಂದಿವೆ. ಅಂದ್ರೇನಿಲ್ಲ, ಈ ಜನಪದ ನಿಲುವುಗಳಾಗಿರ್ತಕ್ಕಂಥಾಗಿರ್ಬೋದು, ಜನಸಮ್ಮುಖ ಧೋರಣೆಗಳನ್ನಾಗಿರ್ಬೋದು, ಅಥವಾ ತತ್ವಪದಗಳು ಹಳ್ಳಿಗಳಲ್ಲಿ ಹಾಡಾಗಿ, ಏಕತಾರಿಯಾಗಿ, ಸ್ವರವಾಗಿ, ಅಂತರಂಗದ ಅರಿವಿನ ಮೂಲಭೂತ ತತ್ವಗಳನ್ನು, ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿಸಿಕೊಡುವಂತಹ ಹಿನ್ನೆಲೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕೆಲವೊಂದು ವಿಷಯಗಳು, ಅಂದರೆ ಸ್ವರೂಪ ಆಗಿರ್ಬೋದು, ಲಕ್ಷಣ ಆಗಿರ್ಬೋದು, ಧೋರಣೆಗಳನ್ನಾಗಿರ್ಬೋದು, ಅದು ಯಾವ ರೀತಿ ಒಳಗೊಂಡಿದೆ ಅಂತಕ್ಕಂಥ ವಿಚಾರ ಬಗ್ಗೆ ನಾವು ನೋಡ್ತಾ ಬರೋಣ. ಹಾಗಾದ್ರೆ ಇಲ್ಲಿ ಅವರು ಹೊಂದ್ಕೊಂಡಿರ್ತಕ್ಕಂತಹ ಸ್ವರೂಪ, ಲಕ್ಷಣ, ಧೋರಣೆಗಳು ಏನೇನಪ್ಪ ಅಂದಾಗ ನಾವು ಅದರಲ್ಲಿ 8 ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು, ಭಾಗಗಳನ್ನಾಗಿ ನಾವೇನರಲ್ಲೇ ಅಧ್ಯಯನ ಮಾಡಬಹುದು. ಯಾವ ಆ 8 ರೀತಿಯಾಗಿರ್ತಕ್ಕಂಥ ವಿಚಾರಗಳು? ಒಂದನೆಯದು ಮೋಕ್ಷ ಸಾಧನೆಗೆ ದಾರಿ. ಒಂದನೆಯದು ಮೋಕ್ಷ ಸಾಧನೆಗೆ ದಾರಿ. ಎರಡನೇದ್ದು ಧರ್ಮದ ಜಡತೆ, ಕಂದಾಚಾರಗಳ ನಿವಾರಣೆ. ಧರ್ಮದ ಜಡತೆ, ಕಂದಾಚಾರಗಳ ನಿವಾರಣೆ. ಇನ್ನು ಮೂರನೇ ಪಾಯಿಂಟ್ ಸಂಕೇತ ರೂಪಕಗಳ ಬಳಕೆಯನ್ನು ಮಾಡಿರುವಂಥದ್ದು. ಸಂಕೇತ ರೂಪಕಗಳ ಬಳಕೆಯನ್ನು ಮಾಡಿರುವಂಥದ್ದು. 4 ತತ್ವಪದಗಳು, ಹಾಡುಗಬ್ಬಗಳು. ತತ್ವಪದಗಳು ಏನಪ್ಪ ಅಂದರೆ ಹಾಡುಗಬ್ಬಗಳು. ಇನ್ನು 5ನೆಯದು ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗಗಳಲ್ಲಿ ಹೆಚ್ಚಿನ ಕೃಷಿಯನ್ನು ನಾವು ಕಾಣಬಹುದು. ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಈ ತತ್ವಪದಗಳ ಬಗ್ಗೆ ಹೆಚ್ಚಿನ ಕೃಷಿಯನ್ನು ನಾವೇನ್ರಿ ಇಲ್ಲಿ ಕಾಣಬಹುದು ಅಂತಕ್ಕಂಥ ಮಾತನ್ನು ಕೂಡ ಅಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು 6ನೆಯದು ವಿವಿಧ ಬಗೆಯ ತತ್ವಪದಗಳು, ವಿವಿಧ ಬಗೆಯ ತತ್ವಪದಕಾರರು. ವಿವಿಧ ಬಗೆಯ ತತ್ವಪದಕಾರರು. ಇನ್ನು 7ನೆಯದು ಜನಪದೀಯ ಅಂಶಗಳ ಸೇರ್ಪಡೆ. ಜನಪದೀಯ ಅಂಶಗಳ ಸೇರ್ಪಡೆ. ಕೊನೆಯದಾಗಿರ್ತಕ್ಕಂಥದ್ದು 8ನೆಯದು ಸಂಸಾರ ನಿಸ್ಸಾರ ದೈವ ಸಾಕ್ಷಾತ್ಕಾರ. ಸಂಸಾರ ನಿಸ್ಸಾರ ದೈವ ಸಾಕ್ಷಾತ್ಕಾರ ಅಂತಕ್ಕಂಥ ವಿಚಾರಗಳನ್ನು ಇಲ್ಲಿ ಹೇಳುವಂಥದ್ದನ್ನು ಕೂಡ ನಾವು ಕೇಳಬಹುದು. ಇದಿಷ್ಟು ಈ 8 ಅಂಶಗಳನ್ನು ಇಟ್ಕೊಂಡು ನಾವು ತತ್ವಪದಗಳ ಸ್ವರೂಪವನ್ನು, ಲಕ್ಷಣಗಳನ್ನು, ಧೋರಣೆಗಳನ್ನು ಕುರಿತು ನಾವೇನ್ರಿ ಅಧ್ಯಯನ ಮಾಡಬಹುದು. ಹಾಗಾದರೆ ಇವತ್ತು ನಾವು ಮೊದಲನೇ ಒಂದು ಅಂಶ ಆಗಿರ್ತಕ್ಕಂತಹ ಮೋಕ್ಷ ಸಾಧನೆಗೆ ದಾರಿ ಅನ್ನುವಂತಹ ವಿಷಯವನ್ನು ಕುರಿತು ಚರ್ಚೆ ಮಾಡೋಣ. ಅದರ ಒಂದು ಸ್ವರೂಪ, ಲಕ್ಷಣ, ಧೋರಣೆಯಾಗಿರ್ತಕ್ಕಂಥದ್ದು ಮೋಕ್ಷ ಸಾಧನೆಗೆ ದಾರಿ ಅಂದರೆ ಏನಪ್ಪ? ತತ್ವಪದಕಾರರು ವಿವಿಧ ಧರ್ಮಗಳಲ್ಲಿ ಕಂಡು ಬಂದರೂ
ಅದರ ಮೂಲ ಉದ್ದೇಶ ಮೋಕ್ಷ ಸಾಧನೆ ಆಗಿರುವಂಥದ್ದು. ಅಂದ್ರೆ ತತ್ವಪದಕಾರರು ವಿವಿಧ ಧರ್ಮಗಳಲ್ಲಿ ಕೂಡ ಕಂಡು ಬಂದರೂ ಕೂಡ ಅದರ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಮೋಕ್ಷ ಸಾಧನೆಯೇ ಆಗಿತ್ತು ಅನ್ನೋದನ್ನು ನಾವು ಮರಿಬಾರದು. ಪ್ರತಿಯೊಬ್ಬರೂ ಒಂದು ದೈವವನ್ನು ಇಟ್ಟುಕೊಂಡಿದ್ದರು. ಎಲ್ಲ ಧರ್ಮದವರು ಕೂಡ ಎಲ್ಲ ವ್ಯಕ್ತಿಗಳು ತಮ್ಮದೇ ಆಗಿರ್ತಕ್ಕಂಥ ಧರ್ಮವನ್ನು ಇಟ್ಕೊಂಡು, ದೈವವನ್ನು ಇಟ್ಕೊಂಡು ಅವರೇನ್ರಿ ಈ ಒಂದು ತತ್ವಪದಗಳನ್ನು ಬೆಳೆಸಿದರು. ಅದು ಆ ಸಾಧನೆಯ ಸಾಂಕೇತಿಕವಷ್ಟೇ. ಸಾಧನೆ ಮಾಡಲಿಕ್ಕೆ ಅದು ಸಾಂಕೇತಿಕವಾಗಿ ಮಾತ್ರ ಇಟ್ಕೊಂಡ್ರೆ ಹೊರತು ಅದನ್ನೇ ತಮ್ಮ ಜೀವನದುದ್ದಕ್ಕೂ ಬಳಸ್ಕೊಂಡು ಹೋಗುವಂಥ ವ್ಯಕ್ತಿಗಳು ಇವರು ಯಾರು ಕೂಡ ಅಲ್ವೇ ಅಲ್ಲ. ಅರ್ಥಾತಲ್ರಿ? ಅಂದ್ರೆ ಏನಪ್ಪ ವಿಚಾರ ಅಂದ್ರೆ ಅವರು ಧರ್ಮಗಳನ್ನು ದೈವಗಳನ್ನು ಯಾಕೆ ಇಟ್ಕೊಂಡ್ರಪ್ಪ ಅಂದ್ರೆ ಕೇವಲ ಸಾಂಕೇತಿಕವಾಗಿ ಅಷ್ಟೇ ದೈವವನ್ನು ಇಟ್ಕೊಂಡಿದ್ರೆ ಹೊರತು ಅಂದ್ರೆ ಸಾಂಕೇತಿಕವಾಗಿ ಅದು ಆ ಸಾಧನೆಗೆ ಬೇಕಾಗಿರ್ತಕ್ಕಂಥ ಮೂಲ ನೆಲೆಯಾಗಿರ್ತಕ್ಕಂಥದ್ದು ಅದು ಇಟ್ಕೊಂಡು ಅವರು ಸಾಧನೆಯನ್ನು ಮಾಡಿಕೊಂಡ್ರೆ ಹೊರತು ಅದನ್ನೇ ಸರ್ವಸ್ವ ಅಂದ್ಕೊಳ್ಳಿಲ್ಲ. ರಾಮನಾಗಲಿ ರಹೀಮನಾಗಲಿ ಶಿವನಾಗಲಿ ಶಕ್ತಿಯಾಗಲಿ ಎಲ್ಲರೂ ಇಲ್ಲಿ ಅನುಭಾವದ ರೂಪಕಗಳಾಗಿ ಬರುತ್ತಾರೆ. ಇಲ್ಲಿ ಎಲ್ಲರೂ ಹೆಂಗೆ ಬರ್ತಾರೇನ್ರಿ? ಅನುಭಾವದ ರೂಪಕಗಳಾಗಿ ಬರುವಂಥವರು. ರಾಮ ಆಗಿರ್ಬೋದು, ರಹೀಮ್ ಆಗಿರ್ಬೋದು, ಶಿವ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ಇವೆಲ್ಲ ಕೇವಲ ರೂಪಕಗಳಾಗಿ ಬರುವಂತಹವುಗಳು. ಶರೀಫರಂತಹ ಮುಸ್ಲಿಂ ಕವಿಗಳು ಕೂಡ ರಾಮನನ್ನು ಪೂಜ್ಯ ಭಾವನೆಯಿಂದ ಕಂಡಿದ್ದಾರೆ. ಶರೀಫನಂತಹ ಒಬ್ಬ ಮುಸ್ಲಿಂ ಕವಿಯಾಗಿದ್ದರೂ ಕೂಡ ಅವರು ರಾಮನನ್ನು ಒಂದು ಪೂಜ್ಯ ಭಾವನೆಯಿಂದ ಕಂಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಬಹುದು. ಅದು ಹೇಗೆ ಅನ್ನೋದ್ರ ಬಗ್ಗೆ ನೋಡೋಣ. ಅಲ್ಲಿಲ್ಲ ಇಲ್ಲಿಲ್ಲ ಶಿವನಿಲ್ಲಿಲ್ಲ, ಅಲ್ಲಿಲ್ಲ ಇಲ್ಲಿಲ್ಲ ಶಿವ ನಲ್ಲಿಲ್ಲ ಶಿವ ನಿಲ್ಲಿಲ್ಲ. ನಿನ್ನ ತಿಳಿ ನೀನೇ ಪರಬ್ರಹ್ಮನಲ್ಲ, ನಿನ್ನ ತಿಳಿ ನೀನೇ ಪರಬ್ರಹ್ಮನಲ್ಲ. 6 ಶಾಸ್ತ್ರವ ಓದಿದವರಿಲ್ಲ, 100 ಪುರಾಣ ಮುಗಿಸಿದವರಿಲ್ಲ. ಘೋರ ಸಂಸಾರದ ತತಿಯಳ ಬಿಟ್ಟು ಯಾರು ಇರದ ಅಡವಿ ಸೇರಿದರಿಲ್ಲ, ಯಾರು ಅಡವಿಯ ಸೇರಿದವರಿಲ್ಲ. ಮೋಟ್ನಳ್ಳಿ ಹಸನ್ ಸಾಬ್ ಅವರು ಇದಕ್ಕೊಂದು ಉದಾಹರಣೆಯನ್ನು ಕೂಡ ಕೊಡ್ತಾ ಹೋಗ್ತಾರೆ. ಅಂದರೆ ಅಲ್ಲಿಲ್ಲ ಇಲ್ಲಿಲ್ಲ ಶಿವನಲ್ಲಿಲ್ಲಿ ಇಲ್ಲ, ಶಿವನೆಲ್ಲೆಲ್ಲಿ ಇಲ್ಲ. ಶಿವ ಅಂತಕ್ಕಂಥವನು ಚರಾಚರ ವಸ್ತುಗಳಲ್ಲಿ ಬೇರುತ್ತಿರ್ತಕ್ಕಂಥವ್ರು. ಆ ಶಿವನ ಅನುಗ್ರಹ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಳಗಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಅಲ್ಲಿಲ್ಲ ಅಲ್ಲಿಲ್ಲ ಅನ್ನೋದ್ರ ಬದಲಾಗಿ ಶಿವ ಎಲ್ಲೆಲ್ಲೋ ಇದ್ದಾನೆ. ಅಂದ್ರೆ ಶಿವನಿಲ್ಲದ ಸ್ಥಾನಮಾನಗಳೇ ಇಲ್ಲ. ಶಿವ ಅವನು ಪರಿಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿ. ಅಂದ್ರೆ ನಮ್ಮ ಆರಾಧನೆ, ನಮ್ಮ ಭಕ್ತಿ, ನಮ್ಮ ಪ್ರೀತಿ, ನಮ್ಮ ವಿಶ್ವಾಸ, ನಮ್ಮ ವಿಚಾರ ಇವೆಲ್ಲವೂ ಕೂಡ ಮುಖ್ಯವಾಗಿ ಇರುವಂತಹವು. ಅದಕ್ಕೆ ಏನಪ್ಪ ಅಂದ್ರೆ ನಿನ್ನನ್ನು ನೀನು ಏನು ತಿಳ್ಕೊಬೇಕಂದ್ರೆ ಪರಬ್ರಹ್ಮ. ಯಾರು ಕೂಡ ಶಾಸ್ತ್ರವನ್ನು ಓದಿದವರಿಲ್ಲ, 100 ಪುರಾಣ ಮುಗಿಸಿದವರೆಲ್ಲ, ಘೋರ ಸಂಸಾರದ ತತಿಯೊಳು ಬಿಟ್ಟು ಯಾರೂ ಇದರ ಅಡವಿ ಸೇರಿದವರಿಲ್ಲ. ನಾವೆಲ್ಲರೂ ಕೂಡ ಸಂಸಾರ ವ್ಯಕ್ತಿಗಳೇ. ಸಂಸಾರವನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾವೊಬ್ಬ ಸಂಘಜೀವಿಗಳಾಗಿ ಸಮಾಜದೊಂದಿಗೆ ಬದುಕಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಮುಖ್ಯವಾಗಿರ್ತಕ್ಕಂಥ ಒಂದು ಆದ್ಯ ಕರ್ತವ್ಯ. ಹಾಗಾಗಿ ಇಲ್ಲಿ ಯಾವುದೂ ಕೂಡ ಇಲ್ಲಿ ಮುಖ್ಯ ಅಲ್ಲ. ದೇವರು ಅಂತಕ್ಕಂಥವ್ನು ಎಲ್ಲಿ ಕೂಡ ದೇವರು ನಾವೇನ್ರಿ ಅದೇನಂದ್ರೆ ಅದೇನ, ಇಲ್ಲ ಅಂದ್ರೆ ಇಲ್ಲ. ಅದು ನಮ್ಮ ಮನಸ್ಸಿನ ಭಾವನೆಗಳಾಗಿರ್ತಕ್ಕಂಥವು. ನಾವು ಯಾವ ರೀತಿ ವಿಚಾರಗಳನ್ನ ಮಾಡ್ತಾ ಹೋಗ್ತೀವೋ ಆ ರೀತಿಯಲ್ಲಿ ದೇವರು, ನಾವು ಕಣ್ಣು ತೆಗೆದು ದೇವರು ಅದನ್ನು ತಿಳ್ಕೊಂಡ್ರೆ ಕಣ್ಣಿಗೆ ದೇವರು ಕಾಣುತ್ತಾ, ಇಲ್ಲ ಅಂದ್ಕೊಂಡ್ರೆ ದೇವ್ರು ಕಾಣಂಗಿಲ್ಲ. ಅಷ್ಟ ವಿಚಾರಗಳಂತಕ್ಕಂಥದ್ರ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಎರಡನೇದು ಧರ್ಮದ ಜಡತೆ ಕಂದಾಚಾರಗಳ ನಿವಾರಣೆ. ಧರ್ಮದ ಜಡತೆ ಕಂದಾಚಾರಗಳ ನಿವಾರಣೆ ಅಂದ್ರೆ ಧರ್ಮದಲ್ಲಿ ಕಂಡು ಬರ್ತಕ್ಕಂತಹ ಮೂಢನಂಬಿಕೆ, ಕಂದಾಚಾರ, ಜಡತೆ, ಕಾಠಿಣ್ಯತೆಯನ್ನು ಕೇವಲ ಮಾತಿನಲ್ಲಿ ವಿರೋಧಿಸದೆ ತತ್ವಪದಕಾರರು ಅದನ್ನು ಕೃತಿಯ ಮೂಲಕ ಬದುಕಿ ತೋರಿಸಿದರು. ಈ ತತ್ವಪದಕಾರ ಹೆಂಗಿದ್ರಪ್ಪ ಅಂದ್ರೆ ಬರೀ ಮಾತಿನ ಮಲ್ಲರಲ್ಲ, ಕೃತಿಯ ರೂಪದಲ್ಲಿ ಶರಣರಾಗಿರ್ಬೋದು, ತತ್ವಪದಕಾರಾಗಿರ್ಬೋದು, ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತಕ್ಕಂಥ ರೀತಿ ನಡ್ಕೊಂಡು ಬಂದಿರತಕ್ಕಂಥವ್ರು. ನೀವು ಹಂಗಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಹೋಗ್ತಾರೆ, ಧರ್ಮದಲ್ಲಿ ಕಂಡು ಬರ್ತಕ್ಕಂತಹ ಮೂಢನಂಬಿಕೆ ಆಗಿರಬಹುದು,
ಕಂದಾಚಾರ ಆಗಿರ್ಬೋದು, ಜಡತೆ ಆಗಿರ್ಬೋದು, ಕಾಠಿಣ್ಯತೆ ಆಗಿರ್ಬೋದು, ಅವರು ಕೇವಲ ಮಾತಿನ ಮೂಲಕದಿಂದಲೇ ಮಾತಿನಲ್ಲಿ ವಿರೋಧಿಸ್ತಕ್ಕಂಥ ಒಂದು ಕಾರ್ಯವನ್ನು ಅವರು ಮಾಡಲಿಲ್ಲ. ಈ ತತ್ವಪದಕಾರರು ಅದನ್ನು ಕೃತಿಯ ಮೂಲಕವೂ ಕೂಡ ಜಾರಿಗೆ ತಂದು ಅದನ್ನು ವಿರೋಧ ಮಾಡತಕ್ಕಂಥ ಒಂದು ಕಾರ್ಯದಲ್ಲಿ ಅವರು ನಿರತರಾದರು. ಅನ್ಯಮತ ಟೀಕೆಯಾಗಲಿ ಸ್ವಮತದ ಪ್ರತಿಪಾದನೆಯಾಗಲಿ ಅವರಲ್ಲಿ ಕಂಡು ಬರಲಿಲ್ಲ. ಅವರು ಬೇರೆ ಧರ್ಮದವ್ರನ್ನ, ಬೇರೆ ಜಾತಿಯವರನ್ನ ಹೀಯಾಳಿಸ್ಬೇಕು, ಟೀಕಿಸಬೇಕು, ಅವ್ರನ್ನ ಏನೋ ಒಂದು ರೀತಿ ಅವ್ರನ್ನ ಅಸಹ್ಯ ಮಾಡಬೇಕಂತಕ್ಕಂಥ ರೀತಿಯಲ್ಲಿ ವಿಚಾರ ಮಾಡಿರ್ತಕ್ಕಂಥವ್ರಲ್ಲ. ಮತ್ತು ಸ್ವಮತವನ್ನು ಕೂಡ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಬೇಕಂತಕ್ಕಂಥ ಮನೋಭಾವನೆ ಕೂಡ ಹೊಂದಿರತಕ್ಕಂಥವರು ಅವರು ಅಲ್ಲವೇ ಅಲ್ಲ. ಅದಕ್ಕೆ ಅದರಲ್ಲೇ ಅನ್ಯಮತ ಟೀಕೆಯಾಗಲಿ ಸ್ವಮತದ ಪ್ರತಿಪಾದನೆಯಾಗಲಿ ಅವರಲ್ಲಿ ಕಂಡು ಬರಲಿಲ್ಲ. ಶರಣರ ದಾಸರ ಭಕ್ತಿಗೆ ಹೆಚ್ಚು ಬೆಲೆ ಇದ್ದರೆ ತತ್ವಪದಕಾರರಲ್ಲಿ ಜ್ಞಾನ ಬೋಧನೆಗೆ ಹೆಚ್ಚಿನ ಆದ್ಯತೆ ಇತ್ತು. ಇವರೇನ್ರಿ ತತ್ವಪದಕಾರನೇ ಜ್ಞಾನದ ಬೋಧನೆಗೆ ಹೆಚ್ಚಿನವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ನೀಡುವಂತಹ ಕಾರ್ಯವನ್ನು ಇವರು ಮಾಡಿದರು. ಧರ್ಮದ ಶುದ್ಧೀಕರಣಕ್ಕೆ ವಚನಕಾರರು ಸಂಘಟನಾ ಕೇಂದ್ರಿತ ಚಳವಳಿಯನ್ನು ಆರಂಭಿಸಿದರೆ, ಅಂದರೆ ಏನ್ರಿ, ನಮ್ಮ ಧರ್ಮದ ಶುದ್ಧೀಕರಣಕ್ಕೆ ವಚನಕಾರ ಏನು ಮಾಡಿದ್ರಂದ್ರೆ ಅವರು ಸಂಘಟನಾ ಕೇಂದ್ರಿತ ಚಳವಳಿಯನ್ನಾಗಿ ಅಲ್ಲಿ ಆರಂಭಿಸಿದ್ರೆ, ಈ ತತ್ವಪದಕಾರರು ವಿಮರ್ಶೆಯ ಮೂಲಕ ಧರ್ಮವನ್ನು ವ್ಯವಸ್ಥಿತಗೊಳಿಸಿ ಜನರ ಕ್ರಿಯಾಶೀಲ ಸಾಂಸ್ಕೃತಿಕ ಬದುಕಿಗೆ ಒತ್ತು ಕೊಟ್ಟರು. ಇವರು ವಿಮರ್ಶೆ ಮಾಡುವುದರ ಮೂಲಕ ಧರ್ಮವನ್ನು ಅಲ್ಲಿಂದ ವ್ಯವಸ್ಥಿತಗೊಳಿಸ್ತಕ್ಕಂಥ ಒಂದು ಕಾರ್ಯದಲ್ಲಿ ಇವರು ನಿರತರಾದರು. ಜನರ ಕ್ರಿಯಾಶೀಲ ಸಾಂಸ್ಕೃತಿಕ ಬದುಕಿಗೆ ಇವರು ಹೆಚ್ಚಿನ ರೀತಿ ಇರತಕ್ಕಂಥ ಬದುಕಿಗೆ ಒತ್ತನ್ನು ಕೊಡುವಂತಹ ಕಾರ್ಯದಲ್ಲಿ ಈ ನಮ್ಮ ತತ್ವಪದಕಾರರು ಅಲ್ಲಿ ನಿಂತ್ಕೊಂಡ್ರು. ಇದಕ್ಕೆ ನಾವು ಉದಾಹರಣೆ ಕೊಡಬೇಕಂದ್ರೆ, ಬ್ರಾಹ್ಮಣನಾಗಿರುವ ಗೋವಿಂದ ಭಟ್ಟರು, ಮುಸ್ಲಿಮನಾಗಿರುವ ಶರೀಫರು ಜನಿವಾರ ಹಾಕಿ ಶಿಷ್ಯನನ್ನಾಗಿ ಸ್ವೀಕರಿಸಿರ್ತಕ್ಕಂಥದ್ದನ್ನು ನೋಡಿಬಿಟ್ರೆ ನಮಗೆ ಇಲ್ಲೇ ಗೊತ್ತಾಗುತ್ತೆ ವಿಮರ್ಶೆ ಅಂತಕ್ಕಂಥ ಹೆಂಗಿತ್ತು. ಧರ್ಮವನ್ನು ಯಾವ ರೀತಿ ವ್ಯವಸ್ಥಿತವಾಗಿ ಅಲ್ಲೇ ಹದಗೊಳಿಸಿದರು. ಒಬ್ಬ ಬ್ರಾಹ್ಮಣನಾಗಿರ್ತಕ್ಕಂಥ ಗುರು ಮುಸ್ಲಿಮನಾಗಿರ್ತಕ್ಕಂಥ ಶಿಷ್ಯನನ್ನು ಕರೆದು ಆ ಶಿಷ್ಯನಿಗೆ ಜನಿವಾರ ಹಾಕುವಂತಹ ಒಂದು ಕಾರ್ಯದಲ್ಲಿ ತೊಡಗ್ತಾರಂದ್ರೆ ಅವರಲ್ಲಿರ್ತಕ್ಕಂಥ ಅವಿನಾವ ಭಾವ ಸಂಬಂಧ ಎಂತಹದ್ದು, ಅವರಲ್ಲಿರ್ತಕ್ಕಂಥ ತತ್ವ ಸಿದ್ಧಾಂತಗಳು ಯಾವ ರೀತಿ ಇದ್ದವು, ಗುಣಗಳು ಯಾವ ರೀತಿ ಇದ್ದವು, ಅವರಲ್ಲಿರ್ತಕ್ಕಂಥ ನೀತಿ ನಿಯಮಗಳೇನು, ಆಚಾರ ವಿಚಾರ ನಡೆ ನುಡಿ ಸಂಪ್ರದಾಯಗಳನ್ನು ಯಾವ ರೀತಿ ಬಳಸ್ಕೊಂಡು ಬರ್ತಾಯಿದ್ರು, ಸಮಾಜವನ್ನು ಯಾವ ರೀತಿ ವ್ಯವಸ್ಥಿತವಾಗಿ ಬದಲಾವಣೆ ಮಾಡಬೇಕಂತಕ್ಕಂಥ ಒಂದು ಸ್ಥಿತಿಯಲ್ಲಿ ಅವ್ರು ನಿಂತ್ಕೊಂಡಿದ್ರು ಅನ್ನೋದನ್ನು ನಾವು ತಿಳ್ಕೊಬಹುದು. ತತ್ವಪದಕಾರರು ಕಂಡುಕೊಂಡ ಧಾರ್ಮಿಕ ನಂಬಿಕೆ ಎಂದರೆ, ತತ್ವಪದಕಾರರು ಕಂಡುಕೊಂಡಿರ್ತಕ್ಕಂಥ ಒಂದು ಧಾರ್ಮಿಕ ನಂಬಿಕೆ ಅಂದ್ರೆ ಏನಪ್ಪ ಅಂದ್ರೆ, ಇಲ್ಲಿ ಅದ ಉತ್ತರ, ಧನವ ಗಳಿಸಬೇಕು ಎಂತಹದ್ದು ಜನರಿಗೆ ತಿಳಿಯುವಂತಹದ್ದು, ಕರ್ಮ ಬಾರದಂತಹದ್ದು, ಅದರ ಮರ್ಮ ತೋರುವಂತಹದ್ದು, ನಿರ್ಮಲವಾದ ಮನಕ್ಕೆ ದಾನ ಧರ್ಮವನ್ನು ಮಾಡುವಂತಹದ್ದು. ನಾವು ಧನ ಗಳಿಸ್ತೀವಿ, ನಾವೆಲ್ಲರೂ ಕೂಡ ಆಶೆಬರುಕರೆ, ಹಣ ಅಂದರೆ ಹೆಣ ಕೂಡ ಬಾಯಿ ಬಿಡುತ್ತಂತಕ್ಕಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು. ಆದರೆ ಇದನ್ನು ಕಡ್ಕೋಳ ಮಡಿವಾಳಪ್ಪನವರು ಹೇಳ್ತಾ ಹೋಗ್ತಾರೆ, ಹಣ ಅಂದರೆ ಹೆಂಗಿರಬೇಕು, ಹಣ ಸಂಪಾದನೆ ಯಾಕೆ ಮಾಡಬೇಕು, ಹಣದ ಸಂಪಾದನೆ ಮಾಡುವಂಥ ಉದ್ದೇಶ ಏನು, ಹಣವನ್ನು ಸಂಪಾದನೆ ಮಾಡಿದ ನಂತರ ಅದನ್ನ ಯಾವ ರೀತಿ ಬಳಕೆ ಮಾಡ್ಕೋಬೇಕು, ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ಕಡ್ಕೋಳ ಮಡಿವಾಳಪ್ಪನ ಹೇಳ್ತಾ ಹೋಗ್ತಾರೆ. ಧನವ ಗಳಿಸಬೇಕು ಎಂತಹದ್ದು, ನಾವು ಹಣ ಗಳಿಸಬೇಕು, ಎಂಥ ಹಣವನ್ನು ಗಳಿಸ್ಬೇಕಂದ್ರೆ ಜನರಿಗೆ ತಿಳಿಯದಂಥದ್ದು, ಕರ್ಮ ಬಾರದಂಥದ್ದು. ಅದು ಹಣ ಗಳಿಸ್ಬೇಕಂತದಪ್ಪ ಅಂದರೆ ಧನ ಗಳಿಸಿದ್ರೆ ಅದು ಜನರಿಗೆ ತಿಳಿಯದಂಗಿರಬೇಕು, ಮತ್ತು ಕರ್ಮ ಬಾರದಂಗಿರಬೇಕು. ಅದರ ಮರ್ಮ ತೋರುವಂಥದ್ದು, ಅದರ ಮರ್ಮ ಏನಿದೆ ಅಂದರೆ ಜನರಿಗೆ ಸ್ಪಷ್ಟವಾಗಿ ತೋರುವಂಗಿರಬೇಕು. ನಿರ್ಮಲವಾದ ಮನಕ್ಕೆ ದಾನ ಧರ್ಮವನ್ನು ಮಾಡುವಂಥದ್ದು. ಯಾರು ನಿರ್ಮಲವಾಗಿರ್ತಕ್ಕಂಥ ಮನಸ್ಸನ್ನು, ನಿಷ್ಕಲ್ಮಶ ಭಾವನೆಯನ್ನು, ಸ್ವಚ್ಛಂದ ಮನಸ್ಸನ್ನು ಹೊಂದಿರ್ತಾರೋ ಅಂಥವರಿಗೆ ಅದೇನು ದಾನ ಧರ್ಮ ಮಾಡುವಂಥದ್ದು ಅನ್ನುವಂಥದ್ದು. ಅಂದರೆ ಇಲ್ಲೇ ನಾವು ಹಣ ಗಳಿಸ್ತೀವಲ್ಲ, ಆ ಹಣದ ಅವಶ್ಯಕತೆ ಏನೈತಿ, ಆ ಹಣವನ್ನು ನಾವು ಯಾವ ರೀತಿ ದಾನ ಧರ್ಮ ಮಾಡಬೇಕು, ಆ ದಾನ ಧರ್ಮದಿಂದ ಆಗ್ತಕ್ಕಂತಹ ಪುಣ್ಯದ ಕೆಲಸಗಳೇನು, ಅದರಿಂದ ನಮಗೆ ಲಭಿಸ್ತಕ್ಕಂಥ ಫಲಾಫಲಗಳೇನು ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ನಮ್ಮ ಶರೀರಕ್ಕೆ ನಮ್ಮ ಕಡ್ಕೋಳ ಮಡಿವಾಳಪ್ಪನವರು ಹೇಳ್ತಾ ಹೋಗ್ತಾರೆ. ಆದ್ರೆ ಇಲ್ಲಿ ಧರ್ಮದ ಜಡತೆ ಕಂದಾಚಾರಗಳ ನಿವಾರಣೆ ಅಂತಕ್ಕಂಥ ನಮ್ಮಲ್ಲಿ ಭಾರತ ದೇಶ ಅಂತಕ್ಕಂಥದ್ದು ಕಂದಾಚಾರಗಳ ಒಂದು ಆಗರವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು ಇನ್ನೊಂದಷ್ಟು ಮಟ್ಟಿಗೆ ನಮಗೆ ಭಾಸವಾಗುತ್ತಾ ಹೋಗುತ್ತೆ. ನಾವು ನೋಡಿದ ತಕ್ಷಣ
ಇಲ್ಲೇ ಮೇಲು ಕೀಳು, ಜಾತಿ ಮತ, ಧರ್ಮಗಳ ಮಧ್ಯೆ ಜಗಳಗಳ ನೋಡ್ತಾ ಇದ್ದಾಗ ನಾವು ಶರೀಫರನ್ನು, ಗುರು ಗೋವಿಂದ ಭಟ್ಟರು ನೋಡಿಕೊಂಡಾಗ ಅಂದರೆ ನಮ್ಗೆ ಯಾಕೋ ಇದರಲ್ಲಿ ಯಾವ ರೀತಿ ವಿಚಾರಗಳು ಬಂದವು, ಯಾಕಿರಬಹುದು ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಇಲ್ಲಿ ಗುರು ಗೋವಿಂದ ಭಟ್ಟರಾಗಿರ್ತಕ್ಕಂಥವರು ಮುಸ್ಲಿಂ ಯುವಕನನ್ನು ಶಿಷ್ಯನನ್ನಾಗಿ ಆಯ್ಕೆ ಮಾಡಿಕೊಂಡು ಅವನಿಗೆ ಜನಿವಾರ ಹಾಕಿದಾಗ ಆ ಜನಾಂಗದವರು ಸುಮ್ಮನಿದ್ದರು, ಅಥವಾ ಈ ಗುರು ಗೋವಿಂದ ಭಟ್ಟರ ಸಮಾಜದವರು ಸುಮ್ಮಿದ್ರು ಅಂತ ಪ್ರಶ್ನೆಗಳು ನಮಗೆ ಬರ್ತಾ ಹೋಗ್ತವೆ. ಅದೇನೇ ಇರಲಿ, ಸಮಾಜದಲ್ಲಿ ಅಂದ್ರೆ ಅಲ್ಲೇ ಒಳಿತು ಕೆಡುಕುಗಳು ಸಹಜವಾಗಿ ಇರ್ತಕ್ಕಂಥವು. ಆದರೆ ಈ ಒಬ್ಬ ಮುಸ್ಲಿಂ ಯುವಕನಿಗೆ ಜನಿವಾರ ಹಾಕುವಂತಹ ಸ್ಥಿತಿ ನಿರ್ಮಾಣ ಆಗಬೇಕಾದ್ರೆ ಆಗಿನ ಸ್ಥಿತಿಗತಿಗಳು ಎಷ್ಟರ ಮಟ್ಟಿಗೆ ಇರಬಹುದು. ಅದಕ್ಕೆ ಧರ್ಮದ ಜಡತೆ, ಕಂದಾಚಾರಗಳ ನಿವಾರಣೆಯನ್ನು ನಾವು ಮಾಡಬೇಕು. ಅದಕ್ಕೆ ಶರೀಫ್ ಹೇಳ್ತಾ ಹೋಗ್ತಾರೆ, ಯಾವಾಗ ಗುರು ಗೋವಿಂದ ಭಟ್ಟರು ಅವರಿಗೆ ಈ ಒಂದು ಜನಿವಾರವನ್ನು ಹಾಕಿದ್ರು ಅದ್ರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ ಹೇಳ್ತದೆ. ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರವ ನೂಕಿದ ಭವಭಾರ ಅಂತಕ್ಕಂಥ ರೀತಿಯಲ್ಲಿ ಅಲ್ಲೇ ಈ ಭವಭಾರಗಳನ್ನು ನೂಕುವಂತಹ ಕಾರ್ಯವಂದ್ರೆ ಇಲ್ಲಿ ಯಾವುದೂ ಕೂಡ ಶ್ರೇಷ್ಠವಲ್ಲ, ಯಾವುದೂ ಕೂಡ ಕನಿಷ್ಠ ಇಲ್ಲ. ನಾವೆಲ್ಲರೂ ಸಮಾನರು, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಮನುಷ್ಯರು ಅಂತಕ್ಕಂಥ ತತ್ವವನ್ನು, ಸಿದ್ಧಾಂತಗಳನ್ನು ಇಲ್ಲೇನ್ರಿ ಹೇಳುವಂತಹ ಕಾರ್ಯವನ್ನು ಕೂಡ ನಾವೇನ್ರಿ ನೋಡ್ಬೋದು. ಅದಕ್ಕೆ ಇಲ್ಲಿ ಧರ್ಮದ ಜಡತೆ, ಕಂದಾಚಾರಗಳ ನಿವಾರಣೆ ಈ ರೀತಿ ಮಾಡ್ತಾ ಜನರ ಮಧ್ಯೆ ಇದ್ದುಕೊಂಡು ಜನರಿಗೆ ಒಳ್ಳೆಯ ವಿಚಾರಗಳನ್ನು ತಮ್ಮ ಕೃತಿಯ ಮೂಲಕ ಮತ್ತು ತಮ್ಮ ಜೀವನದ ಉದ್ದಕ್ಕೂ ಅವುಗಳನ್ನ ನಡೆಸ್ಕೊಂಬಂದು ಅವುಗಳನ್ನು ವ್ಯವಸ್ಥಿತವಾಗಿ ಕಾಪಾಡ್ಕೊಂಡು ಹೋಗ್ತಕ್ಕಂಥ ಒಂದು ಕಾರ್ಯವನ್ನು ತತ್ವಪದಕಾರರು ಮಾಡಿದರು ಅಂತಕ್ಕಂಥದ್ದನ್ನು ನಾವು ಎರಡನೇ ಒಂದು ವಿಷಯದಲ್ಲಿ ನೋಡ್ಬೋದು. ಇನ್ನು ಮೂರನೇ ಪಾಯಿಂಟ್ ಏನ್ರಿ, ಸಂಕೇತ ರೂಪಕಗಳ ಬಳಕೆ. ಸಂಕೇತ ರೂಪಕಗಳ ಬಳಕೆಯನ್ನು ನಾವು ಇಲ್ಲೇನು ನೋಡ್ಬೋದು ತತ್ವಪದಕಾರಲ್ಲಿ. ಅದೇನಪ್ಪ ಅಂದರೆ, ತತ್ವಪದ ಸಾಹಿತ್ಯವು ಅದ್ವೈತ ಗ್ರಹಿಕೆಯನ್ನು ಅನುಸರಿಸಿ ದೇಶೀ ವಿವರದೊಂದಿಗೆ ಬಂದ ಜನಸಾಮಾನ್ಯರ ಸಾಹಿತ್ಯ. ಇಲ್ಲಿ ಯಾವುದೇನಿರಲಿ, ತತ್ವಪದ ಸಾಹಿತ್ಯ ಅಂತಕ್ಕಂಥದ್ದು ದ್ವೈತ ಗ್ರಹಿಕೆಯನ್ನು ಅನುಸರಿಸಿ ದೇಶೀ ವಿವರದೊಂದಿಗೆ ಬಂದ ಜನಸಾಮಾನ್ಯರ ಸಾಹಿತ್ಯ ಯಾವುದಪ್ಪ ಅಂದ್ರೆ ಏನ್ರಿ, ಅದು ಕೇವಲ ಈ ನಮ್ಮ ತತ್ವಪದ ಸಾಹಿತ್ಯ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ಸಂಸ್ಕೃತ ಅನುಕರಣೆ ಕಡಿಮೆ, ಇಲ್ಲಿ ಸಂಸ್ಕೃತದ ಒಂದು ಭಾಷೆಯ ಅನುಕರಣೆ ಇಲ್ಲ. ಅಚ್ಚಗನ್ನಡ ಪದಗಳು ದೇಶೀಯ ಕಸುವನ್ನು ತುಸು ಹೆಚ್ಚಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಇಲ್ಲಿ ದೇಶೀಯ ಭಾಷೆಗಳ ಪದಗಳ ಶಬ್ದಗಳ ಬಳಕೆಯನ್ನು ನಾವು ಏನ್ರಿಲ್ಲೇ ಹೆಚ್ಚಿನ ಪ್ರಮಾಣದಲ್ಲಿ ತತ್ವಪದಗಳಲ್ಲಿ ನಾವು ಕಾಣಬಹುದು. ಪ್ರಾಣಿ, ಪಕ್ಷಿ, ಹಬ್ಬ, ಹರಿದಿನ, ತೇರು, ಆಟ, ಪಾಠ, ಅಗಸ, ಕುರುಬ ಮುಂತಾದ ಪದಗಳು ಇಲ್ಲಿ ಸಾಂಕೇತಿಕವಾಗಿ ಮತ್ತು ರೂಪಕವಾಗಿ ಪರಿಣಾಮಕಾರತ್ವವನ್ನು ಸೃಷ್ಟಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು. ಅಂದ್ರೆ ಇವರ ಒಂದು ತತ್ವಪದಗಳಲ್ಲಿ ಏನೇನು ಬಳಕೆ ಮಾಡ್ತಿದ್ದಾರಪ್ಪ ಅಂದರೆ ಇಲ್ಲೇ ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಹಬ್ಬ ಆಗಿರ್ಬೋದು, ಹರಿದಿನ ಆಗಿರ್ಬೋದು, ತೇರಾಗಿರ್ಬೋದು, ಅಥವಾ ಪಾಠ, ಅಗಸ, ಕುಟುಂಬ, ಕುರುಬ ಇವೆಲ್ಲವುಗಳನ್ನು ಕೂಡ ಇಲ್ಲಿ ಸಾಂಕೇತಿಕವಾಗಿ ರೂಪಕಗಳಾಗಿ ಅವುಗಳನ್ನು ಬಳಕೆ ಮಾಡಿಕೊಂಡು ಅದರ ಮೂಲಕ ಸಮಾಜವನ್ನು ತಿದ್ದಿ ತೀಡುವಂತಹ ಕಾರ್ಯದಲ್ಲಿ ಇವರು ನಿರತರಾಗಿರ್ತಕ್ಕಂಥವರು. ಜೊತೆಗೆ ಜೈಲು, ಗಿರಣಿ, ಸೂಜಿ, ಆನೆ, ಅಡುಗಿ ಮುಂತಾದ ಪದಗಳು ಸಾಂಕೇತಿಕವಾಗಿ ಮೂಡಿ ಬಂದಿರತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದು. ಸಾಂಕೇತಿಕವಾಗಿ ಏನು ಬಳಕೆ ಮಾಡಿರಲಿ, ಜೈಲಾಗಿರ್ಬೋದು, ಗಿರಣಿ ಆಗಿರ್ಬೋದು, ಸೂಜಿ ಆಗಿರ್ಬೋದು, ಆನೆ ಆಗಿರ್ಬೋದು, ಅಥವಾ ಅಡುಗೆ ಆಗಿರ್ಬೋದು, ಈ ಮುಂತಾದ ಪದಗಳು ಏನು ಮಾಡಿರಲಿ ಸಾಂಕೇತಿಕವಾಗಿ ಮೂಡಿ ಬಂದಿರತಕ್ಕಂಥದ್ದನ್ನು ನೋಡ್ಬೋದು. ಅದಕ್ಕೆ ಗಡಿಗೆ ತೊಳೆದು ಅಡಿಗೆ ಮಾಡಮ್ಮ, ತನು ಗಡಿಗೆ ತೊಳೆದು ಅಡಿಗೆ ಮಾಡಮ್ಮ, ಅನುಭಾವದ ಅಡಿಗೆ ಮಾಡಿ ಎಡಿಯ ಮಾಡಮ್ಮ, ದೇವರಿಗೆಡಿಯ ಮಾಡಿ ಗಂಡ ಗುಣಸಮ್ಮ ಅಂತಕ್ಕಂಥ ರೀತಿಯಲ್ಲಿ ಏನ್ರಿ ನಮ್ಮ ಕಡಕೋಳ ಮಡಿವಾಳಪ್ಪನವರು ಅಲ್ಲಿ ಹೇಳ್ತಾ ಹೋಗ್ತಾರೆ ತಮ್ಮ ಒಂದು ತತ್ವಪದದಲ್ಲಿ. ಏನ್ರಿ, ಗಡಗಿ ತೊಳೆದು ಅಡಿಗೆ ಮಾಡಿ, ತನು ಗಡಿಗೆ ತೊಳೆದು ಅಡಿಗೆ ಮಾಡಮ್ಮ, ಅನುಭಾವದ ಅಡಿಗೆ ಮಾಡಿ ಎಡಿಯ ಮಾಡಮ್ಮ, ದೇವರಿಗಡಿಗೆ ಮಾಡಿ ಗಂಡ ಗುಣಸಮ್ಮ. ಅಂದ್ರೆ ಅನುಭಾವದ ಅಂತಕ್ಕಂಥ ನಮ್ಮ ಅನುಭಾವದ ಅಡಿಗೆಯನ್ನು ಅಂದ್ರೆ ತನು ಅಂತಕ್ಕಂಥ ಗಡಿಗೆಯನ್ನು ನಮ್ಮ ತನು ಅಂದರೆ ದೇಹ ಐತಲ್ಲ, ಈ ದೇಹ ಅಂತಕ್ಕಂಥ ಸ್ವಚ್ಛಂದವಾಗಿ, ನಿರ್ಮಲವಾಗಿ, ನಿಷ್ಕಲ್ಮಶವಾಗಿರ್ತಕ್ಕಂಥ ಒಂದು ಒಳ್ಳೆಯ ಮನಸ್ಸಿನಿಂದ ಅಡಿಗೆ ಮಾಡಬೇಕು. ಆ ದೇವರಿಗೆ ನಾವೇನ್ರಿ ಅಲ್ಲಿ ಎಡೆಯನ್ನು ಮಾಡಬೇಕು. ಆ ಎಡೆಯನ್ನು ಮಾಡಿದ ನಂತರ ನಾವು ಗಂಡನಿಗೆ ಉಣಿಸುವಂತಹ ಕಾರ್ಯದಲ್ಲಿ ನಿರತರಾಗಬೇಕು. ಅಂದ್ರೆ ತನು ಮನ ಧನಗಳನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಿಕೊಂಡಾಗ ಅಲ್ಲಿ
ನಿಷ್ಕಲ್ಮಶ ನಿರ್ಮಲವಾಗಿರ್ತಕ್ಕಂಥ ಭಕ್ತಿ ಉದಯಿಸಲಿಕ್ಕೆ ಸಾಧ್ಯ. ಅದಕ್ಕೆ ಅನುಭಾವದ ಅಡಿಗೆಯ ಮಾಡಿ ತನು ಅಂತಕ್ಕಂಥ ಗಡಿಗೆಯನ್ನು ತೊಳೆದು ಅನುಭಾವವನ್ನು ತುಂಬಿ ಅಡಿಗೆ ಮಾಡಿ ಅದನ್ನು ದೇವರಿಗೆ ಎಡೆ ಮಾಡಿ ಆಂಧ್ರ ಗಂಡನಿಗೆ ಉಣಿಸ್ಬೇಕು ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಕ್ಕಂಥ ಒಂದು ಕಾರ್ಯವನ್ನು ಇಲ್ಲಿ ಮಾಡ್ತಾ ಹೋಗ್ತಾರೆ. ಮತ್ತು ನೋಡ್ರಿ ಇನ್ನೊಂದು ಹೇಳ್ತಾರಲ್ಲೇ, ಕಮ್ಮ ಎಂಬ ಜೋಳ ಬೀಸವ್ವ ನೀನು, ಕಮ್ಮ ಎಂಬ ಜೋಳ ಬೀಸವ್ವ ನೀನು, ಧರ್ಮ ಜರಡಿಯಿಂದ ಹಿಟ್ಟ ಸೋಸವ್ವ. ಧರ್ಮ ಜರಡಿ ಎಂಬ ಧರ್ಮ ಜರಡಿಯಿಂದ ಹಿಟ್ಟ ಸೋಸವ್ವ, ನಿರ್ಮಲಾತ್ಮ ನೀರ ಹಾಕವ್ವ ನೀ ನೇಮದಿಂದ ಕಣಕನಾದವ್ವ. ಅಂದರೆ ಇಲ್ಲೇ ಒಂದು ಅಡುಗೆ ಮಾಡಬೇಕಾದ್ರೆ ಯಾವ್ಯಾವ ರೀತಿ ಇರ್ತಕ್ಕಂಥ ಇಲ್ಲಿ ರೂಪಕ್ಕಾಗಿರ್ಬೋದು ಅಥವಾ ಸಂಕೇತಗಳನ್ನು ಬಳಕೆ ಮಾಡ್ತಿರೋದ್ರಲ್ಲೇ ಕಮ್ಮ ಎಂಬ ಜೋಳ ಬೀಸವ್ವ ನೀನು. ಇಲ್ಲಿ ಜೋಳ ಅಂತಕ್ಕಂಥ ಕಮ್ಮ ಅಂತಕ್ಕಂಥ ಕರ್ಮ ಅಂದರೆ ಕರ್ಮಗಳನ್ನ ಜೋಳ ಬೀಸವ್ವ ನೀನು, ಧರ್ಮ ಜರಡಿಯಿಂದ ಧರ್ಮದ ಜರಡಿಯಿಂದ ಅಂದರೆ ಜರಡಿ ಅಂತ ಕರಿತೀವಲ್ಲ ಆ ಜರಡಿಯಿಂದ ನೀನು ಹಿಟ್ಟನ್ನು ಸೋಸಿ ಆನಂತರ ನಿರ್ಮಲಾತ್ಮ ನೀರು ಹಾಕವ್ವ. ಅದು ನಿರ್ಮಲವಾಗಿರ್ತಕ್ಕಂತಹ ನೀರನ್ನು ಹಾಕಿ ನೇಮದಿಂದ ಒಳ್ಳೆಯ ರೀತಿಯಿಂದ ಒಳ್ಳೆಯ ಭಾವನೆಯಿಂದ ಅದಕ್ಕಾಗ್ತಕ್ಕಂಥ ಕೆಲವೊಂದು ಸಂಪ್ರದಾಯಗಳ ಬಗ್ಗೆ ವಿಚಾರಗಳ ಬಗ್ಗೆ ಇಟ್ಕೊಂಡು ಆನಂತರ ಹಿಟ್ಟನ್ನು ನಾದಿ ಆ ಕಣಕವನ್ನು ನಾದಿ ನೀನು ಇಡವ್ವ, ಅಡುಗೆ ಮಾಡೋಕ್ಕೆ ಸಿದ್ಧವಾಗುವಂತಕ್ಕಂಥ ಒಂದು ಮಾತನ್ನು ಕೂಡ ಇಲ್ಲಿ ರೂಪಕಗಳನ್ನು ಕೊಡೋದ್ರ ಮೂಲಕ ಸಂಕೇತಗಳನ್ನು ಕೊಡೋದ್ರ ಮೂಲಕ ಹೇಳ್ತಾ ಹೋಗ್ತಾರೆ. ಇನ್ನು ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ ಆಡು ನೋಡ್ರಿ, ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತರದವಳ ಮದ್ದಳೆ ನುಂಗಿತ್ತ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಒಳ್ಳು ಒಣಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಒಳ್ಳು ಒಣಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಕುಟ್ಟಲು ಬಂದ ಮುದುಕಿಯನ್ನ ನೆಲ್ಲು ನುಂಗಿತ್ತ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಅಂದರೆ ಇಲ್ಲಿ ಶರೀಫರು ಹೇಳ್ತಾ ಹೋಗ್ತಾರೆ, ಇಲ್ಲಿ ಕೋಡಗನ ಕೋಳಿ ನುಂಗಿತ್ತ ಅಂತಕ್ಕಂಥದ್ದು ಅಂದರೆ ಮನುಷ್ಯನ ಮನಸ್ಸಿನ ಚಂಚಲತೆಯನ್ನು ತಿಳಿಸುವಂತಹ ಕಾರ್ಯವನ್ನು ಕೂಡ ಮಾಡ್ತಾ ಹೋಗ್ತಾರೆ. ಇಲ್ಲಿ ಯಾರನ್ನು ಯಾವ ನುಂಗ್ತತಿ, ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಆಡು ಆನೆಯ ನುಂಗಿ ಗೋಡೆ ಸುಣ್ಣಾವ ನುಂಗಿ, ಹಾಡಲು ಬಂದ ಪಾತರದವಳ ಮದ್ದಳೆ ನುಂಗಿತ್ತ ತಂಗಿ, ಅದೇ ಕೋಡಗನ ಕೋಳಿ ನುಂಗಿತ್ತ ಅಂತಕ್ಕಂಥ ಮಾತನ್ನು ಇಲ್ಲಿ ತಿಳಿಸಿಕೊಡೋದ್ರ ಮೂಲಕ ಇಲ್ಲಿ ನಮ್ಮ ಮನಸ್ಸನ್ನು ನಮ್ಮ ನಿಜವಾಗಿರ್ತಕ್ಕಂಥ ಜೀವನವನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥ ವಿಚಾರಗಳನ್ನು ಈ ಒಂದು ತತ್ವಪದದ ಮೂಲಕ ಶರೀಫರು ನಮ್ಮ ಜೀವನದ ಬಗ್ಗೆ ಇರತಕ್ಕಂಥ ವಿಚಾರಧಾರೆಗಳನ್ನು ಅಲ್ಲಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ನಾವೆಲ್ಲರೂ ಹೆಂಗೆ ಬದುಕು ಒಟ್ಟಾರೆ ಇರತಕ್ಕಂಥ ವಿಚಾರ ಏನಪ್ಪ ಅಂದರೆ, ನಾವು ಅಹಂಕಾರವನ್ನು ಬಿಟ್ಟು ದುರಹಂಕಾರವನ್ನು ಬಿಟ್ಟು ನೆಮ್ಮದಿಯಿಂದ ನಿರಹಂಕಾರದಿಂದ ನಮ್ಮ ಜೀವನವನ್ನು ಸಾಗಿಸ್ಕೊಂಡು ಹೋಗಬೇಕು. ಇಲ್ಲಿ ಮೇಲು ಕೀಳು ಬಡವ ಬಲ್ಲಿದ ಉಚ್ಚ ನೀಚ ಧರ್ಮ ಜಾತಿ ಅಂತಕ್ಕಂಥದ್ದನ್ನು ಬಿಟ್ಟು ನಾವೆಲ್ಲರೂ ಒಂದೇ, ನಾವೆಲ್ಲರೂ ಮನುಷ್ಯರು ಅಂತಕ್ಕಂಥ ರೀತಿಯಲ್ಲಿ ಬದುಕಬೇಕು, ಬಾಳಬೇಕು ಅಂತಕ್ಕಂಥ ವಿಚಾರಗಳನ್ನು ತಮ್ಮ ತತ್ವಪದಗಳ ಉದ್ದಕ್ಕೂ ತಿಳಿಸಿಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು ಕೂಡ ನಾವು ಗಮನಿಸಬಹುದು. ಇನ್ನು ನಾಲ್ಕನೇ ರೀತಿ ಇರತಕ್ಕಂಥ ಒಂದು ಅಂಶವನ್ನು ನೋಡೋಣ. ಇಲ್ಲಿ ಏನಪ್ಪ ಅಂದರೆ ತತ್ವಪದಗಳು ಹಾಡುಗಬ್ಬಗಳು. ಈ ತತ್ವಪದ ಅಂತಕ್ಕಂಥಲ್ಲಿ ಒಂದು ಹಾಡುಗಬ್ಬವಾಗಿ ಇರುವಂಥದ್ದು. ಅದು ಏನಪ್ಪ ಅಂದರೆ ಇವುಗಳನ್ನು ಅಂದರೆ ತತ್ವಪದಗಳನ್ನು ಹಾಡುವುದಕ್ಕೆಂದೇ ಬರೆಯಲಾಗಿದೆ. ತತ್ವಪದಗಳನ್ನು ಎದಕ್ಕೆ ಬರ್ತಾರೆ ಅಂದರೆ ಹಾಡಕ್ಕಂತೇಳಿ ಈ ತತ್ವಪದಗಳನ್ನು ಬರೆಯಲಾಗಿದೆ. ಕೇಳುಗ ಸಮುದಾಯವನ್ನು ಗಮನದಲ್ಲಿಟ್ಟುಕೊಂಡು, ಕೇಳುವಂತಹ ಸಮುದಾಯವನ್ನು ಗಮನದಲ್ಲಿಟ್ಟುಕೊಂಡು ರಚಿತವಾದ ಈ ಗೀತೆಗಳು ರಾಗ ತಾಳ ಲಯಗಳಿಂದ ಶಾಸ್ತ್ರೀಯ ಹಾಡುಗಳವರೆಗೂ ವಿಸ್ತರಣೆಗೊಂಡಿರತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಅಂದ್ರೆ ಇಂಡಿಲ್ಲೇ ಇವುಗಳನ್ನು ತತ್ವಪದಗಳನ್ನು ಯಾಕೆ ಬರ್ತಾರಪ್ಪ ಅಂದರೆ ಹಾಡೋ ಸಲುವಾಗಿನ ಗೀತೆಗಳಾಗಿನ ಇವುಗಳನ್ನು ರಚನೆ ಮಾಡ್ಕೊಂಡಿರ್ತಕ್ಕಂಥದ್ದು. ಕೇಳುಗ ಸಮುದಾಯವನ್ನು ಗಮನದಾಗ ಇಟ್ಕೊಂಡು ಅಂದರೆ ಈ ಹಾಡುಗಳನ್ನು ಯಾವ್ಯಾವ ರೀತಿ ಯಾವ ಸಮುದಾಯ ಕೇಳ್ತಾರೆ, ಇಲ್ಲಿ ಅವರ ಮನಸ್ಸನ್ನು ಮುಟ್ಟಕ್ಕೆ ಹೇಗೆ ಸಾಧ್ಯ ಅಂತಕ್ಕಂಥ ವಿಚಾರ ಇಟ್ಕೊಂಡೇ ಈ ಕೇಳುಗ ಸಮುದಾಯವನ್ನು ಗಮನದಲ್ಲಿ ಇಟ್ಕೊಂಡು ಏನು ಮಾಡ್ತಾರೆ ಅಂದರೆ ಇವರು ಈ ತತ್ವಪದಗಳನ್ನು ಬರೆದ್ರು. ಅದ್ರಾಗೆ ಗೀತೆಗಳು ಆಗಿರ್ಬೋದು, ರಾಗ ತಾಳ ಲಯಗಳಿಂದ ಕೂಡಿರ್ತಕ್ಕಂತಹ ಶಾಸ್ತ್ರೀಯ ಹಾಡುಗಳವರೆಗೂ ಕೂಡ ಇಲ್ಲಿ ಈ ಒಂದು ತತ್ವಪದಗಳಂತಕ್ಕಂಥವು ವಿಸ್ತರಣೆಗೊಂಡು ಮಾತನ್ನು ಕೂಡ ಎಲ್ಲ ಹೋಗ್ತಾರೆ. ಅಲ್ಪ ಸ್ವಲ್ಪ ಅಕ್ಷರಸ್ಥರಾಗಿರ್ತಕ್ಕಂಥ ತತ್ವಪದಕಾರರು ಆಧ್ಯಾತ್ಮದ ಹಿನ್ನೆಲೆಯಲ್ಲಿ ರಚಿಸಿ ಈ ಹಾಡುಗಳನ್ನು ಇಂದು ಕಲಿಯದವರ ಹಾಡಬಹುದಾಗಿದೆ.
ಇವರು ಅಲ್ಪ ಸ್ವಲ್ಪ ಅಕ್ಷರಸ್ಥರಾಗಿರ್ತಕ್ಕಂಥವ್ರು, ಈ ನಮ್ಮ ತತ್ವಪದಕಾರ ಆಗಿರ್ತಕ್ಕಂಥವ್ರು. ಅವರು ತಮಗೆ ಬಂದಿರತಕ್ಕಂಥದ್ರಲ್ಲಿಯೇ ಅವರ ಹಲವಾರು ರೀತಿ ಇರತಕ್ಕಂಥ ಹಾಡುಗಳನ್ನು ಬರೆದು ಈಗ ಏನು ಮಾಡ್ಯಾರ ಅಂದ್ರೆ ಆಧ್ಯಾತ್ಮದ ಹಿನ್ನೆಲೆಯನ್ನು ಇಟ್ಕೊಂಡು ರಚಿಸಿರ್ತಕ್ಕಂಥ ಹಾಡುಗಳನ್ನು ಇಂದು ಕಲಿಯದವರು ಕೂಡ ಈ ಹಾಡುಗಳನ್ನು ಹಾಡಬಹುದು. ಅಷ್ಟರ ಮಟ್ಟಿಗೆ ಪ್ರಚುರತೆಯನ್ನು ಪಡಿಸ್ತಕ್ಕಂಥ ಒಂದು ಕಾರ್ಯವನ್ನು ಈ ತತ್ವಪದಕಾರರು ಮಾಡ್ಕೊಂಡ್ಬಂದರು. ಮೇಲ್ನೋಟಕ್ಕೆ ಶಿಷ್ಟ ಸಾಹಿತ್ಯದಂತೆ ಕಂಡರೂ ಕೂಡ ಅಲ್ಲಿ ದೇಶೀಯ ಜನಪದ ಜೀವನ ತತ್ವಪದವಿದೆ, ಜನಪದರ ಬದುಕಿನ ಸಾರವಿದೆ ಅನ್ನೋದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಮ್ಯಾಗ ನೋಡಕ್ಕೆ ಮೇಲ್ನೋಟಕ್ಕೆ ಅದು ಶಿಷ್ಟ ರೂಪ ಬರೆದಿರ್ತಕ್ಕಂಥ ಲಿಖಿತ ರೂಪ ಅಂತ ಕಂಡರೂ ಕೂಡ ಅಲ್ಲೇ ದೇಶೀಯತೆ ಅಂದರೆ ಜನಪದದ ಒಂದು ಜೀವನದ ತತ್ವ ಅಂತಕ್ಕಂಥದ್ದು ಅಲ್ಲಿ ಅಡಗಿಕೊಂಡಿರ್ತಕ್ಕಂಥದ್ದನ್ನು ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರಗಳನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಇಲ್ಲೇ ಶಿಶುನಾಳ ಶರೀಫರು ಹೇಳ್ತಾ ಹೋಗ್ತಾರೆ, ತರವಲ್ಲ ತಂಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ, ತರವಲ್ಲ ತಂಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಪದಿರು ತಂಬೂರಿ, ಸರಸ ಸಂಗೀತದ ಕುರುಹುಗಳರಿಯದೆ, ಸರಸ ಸಂಗೀತದ ಕುರುಹುಗಳರಿಯದೆ ಬರೆದೆ ಬಾರಿಸದಿರು ತಂಬೂರಿ, ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ, ಮದ್ದಲಿ ಧ್ವನಿಯೊಳು ತಂಬೂರಿ ಅದ ತಿದ್ದಿ ನುಡಿಸಬೇಕೋ ತಂಬೂರಿ, ಮದ್ದಲಿ ಧ್ವನಿಯದು ತಂಬೂರಿ ಅದ ತಿದ್ದಿ ನುಡಿಸಬೇಕೋ ತಂಬೂರಿ, ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ, ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಬುದ್ಧಿವಂತರಿಗೆ ತಕ್ಕ ತಂಬೂರಿ, ತರವಲ್ಲ ತಂಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ಅಂದರೆ ಈ ರೀತಿ ಆ ಒಂದು ಈ ತರವಲ್ಲ ತಂಗಿ ನಿನ್ನ ತಂಬೂರಿ ಬರದೆ ಬಾರಿಸ್ತಕ್ಕಂಥ ಒಂದು ಕಾರ್ಯವನ್ನು ನೀವು ಮಾಡತಕ್ಕ. ಯಾಕಂದರೆ ಇಲ್ಲೇ ನಾವು ಯಾವ ರೀತಿ ಈ ತತ್ವಪದಗಳಂತಕ್ಕಂಥ ಹಾಡುಗಳಾಗಿ ರಾಗ ತಾಳ ಲಯಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು ಮತ್ತು ಜನರಲ್ಲಿ ಒಂದು ಆಧ್ಯಾತ್ಮದ ಬದುಕನ್ನು ಸೃಷ್ಟಿಸ್ತಕ್ಕಂಥದ್ದು, ಆ ಜನರಲ್ಲಿ ಒಂದು ಒಳ್ಳೆಯ ಭಾವನೆಗಳನ್ನು ಮೂಡಿಸುವಂತಹ ಕಾರ್ಯವನ್ನು ಈ ಒಂದು ಶಿಶುನಾಳ ಶರೀಫರು ಬರ್ತಕ್ಕಂಥ ಒಂದು ತತ್ವಪದದ ಮೂಲಕ ಜನರಿಗೆ ತಿಳಿಸಿಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಕೂಡ ಮಾಡ್ತಾ ಹೋಗ್ತಾರೆ. ಚೆನ್ನಪ್ಪ ಯರಸೇಮನಿಯವರು ಹೇಳುವಂತೆ, ಚೆನ್ನಪ್ಪ ಯರಸೇಮನಿಯವರು ಕೂಡ ಬಗ್ಗೆ ಒಂದು ವಿಚಾರ ಹೇಳ್ತಾ ಹೋಗ್ತಾರೆ. ಅವರ ಒಂದು ಹೇಳಿಕೆಯ ಪ್ರಕಾರ ತತ್ವಪದಗಳಲ್ಲಿ ಆದಿಪಲ್ಲವಿ ಚರಣ ನುಡಿಗಳಿದ್ದು ಆವರ್ತನದಿಂದ ಹಾಡಲಿಕ್ಕೆ ಸುಲಭವಾಗಿರುತ್ತದೆ. ಏಕತಾರಿ ಔಜ ಗಾಳಿ ವಾದ್ಯದೊಂದಿಗೆ ಹಾಡಬಹುದಾದ ತತ್ವಪದಗಳು ಏಳೆ, ತ್ರಿಪದಿ, ಉತ್ಸಾಹ, ಚಂದೋವಸಂತ ಮತ್ತು ಅಕ್ಕರ, ಗೀತಿಕೆ, ಅಕ್ಕರಿಕೆ, ಚೌಪದಿ, ಷಟ್ಪದಿಗಳಲ್ಲಿ ಮೂಡಿ ಬಂದಿರತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಅಂದರೆ ತತ್ವಪದಗಳು ಯಾವ್ಯಾವುದರಲ್ಲಿ ಮೂಡಿ ಬಂತಕ್ಕಂಥ ವಿಚಾರಗಳನ್ನು ಚೆನ್ನಪ್ಪ ಯರಸೇಮನಿಯವರು ಏನು ಹೇಳ್ತಾರಪ್ಪ ಅಂದರೆ ತತ್ವಪದಗಳು ಆದಿಪಲ್ಲವಿಯನ್ನು ಅಂದರೆ ಪಲ್ಲವ ಇರ್ಕೊಂಡು ಚರಣ ಆಗಿರ್ಬೋದು, ನುಡಿಗಳಿದ್ದು ಆವರ್ತನದಿಂದ ಹಾಡಲಿಕ್ಕೆ ಸುಲಭವಾಗಿರುವಂಥದ್ದು ಮತ್ತು ಏಕತಾರಿಯಾಗಿರ್ಬೋದು, ಔಜಾಗಿರ್ಬೋದು, ಗಾಳಿಯಾಗಿರ್ಬೋದು, ವಾದ್ಯದೊಂದಿಗೆ ಹಾಡಬಹುದಾದ ತತ್ವಪದಗಳು ಇವಾಗಿರ್ತಕ್ಕಂಥವು. ಏಳೆಯನ್ನು, ತ್ರಿಪದಿಯನ್ನು, ಉತ್ಸಾಹವನ್ನು ಅಂದರೆ ಉತ್ಸಾಹಾರಗಳಾಗಿರ್ಬೋದು, ಚಂದೋವತಂಸ ಆಗಿರ್ಬೋದು, ಅಕ್ಕರ, ಅಕ್ಕರಿಕೆ, ಗೀತಿಕೆ, ಚೌಪದಿ, ಷಟ್ಪದಿಗಳಲ್ಲಿ ಕೂಡ ಇಲ್ಲಿ ಮೂಡಿ ಬಂದಿರತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು ಅಂತಕ್ಕಂಥ ವಿಚಾರಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಐದನೇ ರೀತಿಯಾಗಿರ್ತಕ್ಕಂಥ ಒಂದು ಅಂಶವನ್ನು ನೋಡುವುದಿಲ್ಲ. ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಕೃಷಿಯನ್ನು ಕಾಣಬಹುದು. ಅಂದರೆ ಈ ತತ್ವಪದ ಅಂತಕ್ಕಂಥದ್ದು ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಹೆಚ್ಚಿನ ರೀತಿಯಲ್ಲಿ ಬೆಳೆದು ಬಂತು ಅಂತಕ್ಕಂಥ ಮಾತನ್ನು ಕೂಡ ನಾವು ನೋಡ್ಬೋದಿಲ್ಲ. 17, 18 ಮತ್ತು 19ನೇ ಶತಮಾನದಲ್ಲಿ ಹೆಚ್ಚಿನ ತತ್ವಪದಕಾರರು ಉತ್ತರ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಕಾಣಿಸಿಕೊಂಡರು. 17, 18 ಮತ್ತು 19ನೇ ಶತಮಾನದಲ್ಲಿ ಹೆಚ್ಚಿನ ತತ್ವಪದಕಾರರೇ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸಿಕೊಂಡಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಕಡ್ಕೋಳ ಮಡಿವಾಳಪ್ಪ, ಶಿಶುನಾಳ ಶರೀಫ, ಹಸನ್ ಸಾಬ್, ಕಾರ್ಕೋಡ್ ಬಸಪ್ಪ,
ನಿಂಬರಗಿ ಮಹಾರಾಜ ಮುಂತಾದವರು ಈ ಸಾಹಿತ್ಯ ಬಗೆಯನ್ನು ಒಂದು ಆಂದೋಲನವಾಗಿಸಿದರು. ಕೊಡಕಳ ಮಡಿವಾಳಪ್ಪ ಆಗಿರ್ಬೋದು, ಶಿಕ್ಷಣ ಶರೀಫ್ ಆಗಿರ್ಬೋದು, ಹಸನ್ ಸಾಬ್ ಆಗಿರ್ಬೋದು, ಕಾರ್ಕಳ ಬಸಪ್ಪ ಇರ್ಬೋದು, ನಿಂಬರಗಿ ಮಹಾರಾಜರಾಗಿರ್ಬೋದು, ಇವರೆಲ್ಲರೂ ಕೂಡ್ಕೊಂಡೇನ್ರಿ ಈ ಸಾಹಿತ್ಯ ಬಗೆಯನ್ನು ಒಂದು ಆಂದೋಲನವಾಗಿ ಮಾರ್ಪಡಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿದರು. ಯಾವ ರೀತಿ ವಚನಕಾರರು ವಚನ ಸಾಹಿತ್ಯವನ್ನು ವಚನ ಚಳವಳಿಯನ್ನಾಗಿ ಮಾಡಿದರು, ಅದೇ ಪ್ರಕಾರವಾಗಿ ತತ್ವಪದ ಸಾಹಿತ್ಯವನ್ನು ಒಂದು ಆಂದೋಲನವಾಗಿ ಅವರಿಂದ ಮಾರ್ಪಡಿಸಿದರು ಅಂತಕ್ಕಂಥ ಮಾತನ್ನು ಕೂಡ ನಾವಿಲ್ಲಿ ಹೇಳ್ಬೋದು. ಉತ್ತರ ಕರ್ನಾಟಕದ ಸಂಪ್ರದಾಯ, ಆಚರಣೆಗಳು, ನಂಬಿಕೆಗಳು ತತ್ವಪದಗಳಾಗಿ ಹರಿದು ಬಂದವು. ಇದೇ ಕಾರಣಕ್ಕೆ ತತ್ವಪದಗಳಲ್ಲಿ ಮರಾಠಿ, ಉರ್ದು, ತೆಲುಗು ಮುಂತಾದ ಪದಗಳು ಸೇರ್ಪಡೆಯಾದವು. ಯಾಕಪ್ಪ ಇಲ್ಲಿ ಮರಾಠಿ, ಉರ್ದು, ತೆಲುಗು ಯಾಕೆ ಬಂದವಪ್ಪ ಅಂದರೆ ಇರತಕ್ಕಂತಹ ಉತ್ತರ ಕರ್ನಾಟಕದ ಸಂಪ್ರದಾಯಗಳನ್ನು, ಆಚರಣೆಗಳನ್ನು, ನಂಬಿಕೆಗಳು ಆಗಿರ್ಬೋದು ತತ್ವಪದಗಳಾಗಿ ಹರಿದು ಬಂದವು. ಅದಕ್ಕೆ ಇಲ್ಲೇನು ಹೆಚ್ಚು ಕಮ್ಮಿ ನಮಗೇನಂತಪ್ಪ ಅಂದರೆ ಈ ಒಂದು ತತ್ವಪದಗಳಲ್ಲಿ ನಾವೇನು ಕಾಣ್ತಾ ಹೋಗ್ತೀವಿ ಅಂದ್ರೆ ಮರಾಠಿ ಆಗಿರ್ಬೋದು, ಉರ್ದು ಆಗಿರ್ಬೋದು, ತೆಲುಗು ಆಗಿರ್ಬೋದು ಮುಂತಾದ ಪದಗಳು ಕೂಡ ಇಲ್ಲೇ ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಟಪಾಲು, ಸರಕಾರ ಹುಂಡ, ನಶೀಬ, ತಕ್ಲೀಫ, ಹೈರಾಣ, ದವಲತ್ತು ಮೊದಲಾದ ನಿತ್ಯ ಬಳಕೆಯ ಮಾತಿನ ಪದಗಳನ್ನು ನಾವೇನ್ರಿ ಈ ಒಂದು ತತ್ವಪದಗಳಲ್ಲಿ ನಾವು ಕಾಣಬಹುದು. ಹಾಡಾಗಿ ಹೊರಹೊಮ್ಮಿರ್ತಕ್ಕಂಥದ್ದನ್ನು ಕಾಣಬಹುದು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಅಂದರೆ ಇಲ್ಲಿ ಛಲವಾದಿ ಚಂದಪ್ಪರವರು ಹೇಳ್ತಾ ಹೋಗ್ತಾರೆ, ಮೊಹಮ್ಮದ್ ಹನೀಫ ಕರ್ಬಲ್ಕ ಪುಂಡ ದುಷ್ಟ ದುಸ್ಮಾನ್ ಏಜೇದಾನ ಗಂಡ ಬಲ್ಲಿದ ಕರಗಂಡ ಹರಸಾಕ ವೈರಿ ರುಂಡ ಕಡ್ದಂಗ ಮಡದಾರೋ ಆಗಿ ತುಂಡ ಮಾನಹೀನನಾದ ಏಜಿದ ಧೋ ಬಂಡ ಅಂತಕ್ಕಂಥ ರೀತಿಯಲ್ಲಿ ಛಲವಾದಿ ಚಂದಪ್ಪನವರು ಈ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಸಂಪ್ರದಾಯ, ಆಚರಣೆ, ನಂಬಿಕೆಗಳು ಇಲ್ಲಿ ತತ್ವಪದಗಳಾಗಿ ಹರಿದು ಬಂದಾಗ ಸಹಜವಾಗಿಯೇ ಅಲ್ಲೇ ಮರಾಠಿ, ಉರ್ದು, ತೆಲುಗು ಮುಂತಾದ ಭಾಷೆಗಳನ್ನು ಕೂಡ ಇಲ್ಲಿ ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದನ್ನು ತಮ್ಮ ಒಂದು ಛಲವಾದಿ ಚಂದಪ್ಪನವರು ಹೇಳ್ತಾ ಹೋಗ್ತಾರೆ. ಮೊಹಮ್ಮದ್ ಹನೀಫ ಕರ್ಬಲ್ಕ ಪುಂಡ ದುಷ್ಟ ದುಸ್ಮಾನ್ ಏಜೇದನ ಗಂಡ ಬಲ್ಲಿದ ಕರಗಂಡ ಹರಸಾಕ ವೈರಿ ರುಂಡ ಕಡದಾಂಗ ಮಡದಾರೋ ಆಗಿ ತುಂಡ ಮಾನಹೀನನಾದ ಏಜಿದ ಧೋ ಬಂಡ ಅಂತಕ್ಕಂಥ ರೀತಿಯಲ್ಲಿ ಇಲ್ಲೇ ಅವರು ಹೇಳೋದ್ರ ಮೂಲಕ ವಿಚಾರವನ್ನು ಹಂಚಿಕೊಳ್ಳುವಂತಹ ಕಾರ್ಯವನ್ನು ಮಾಡಿದರು. ಅದಕ್ಕೆ ನಾವೇನು ಇನ್ನು ಮುಂದೆ ಕೊನೆಯದಾಗಿ 6ನೇ ರೀತಿಯಾಗಿರ್ತಕ್ಕಂಥ ವಿಚಾರವನ್ನು ನೋಡೋಣ. ಆ 6ನೇ ವಿಚಾರದಲ್ಲಿ ಹೇಳ್ತಾ ಹೋಗ್ತಾರೆ, ವಿವಿಧ ಬಗೆಯ ತತ್ವಪದಕಾರರು. ಇಲ್ಲಿ ನಾನು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ತತ್ವಪದಕಾರರು ಕೂಡ ಇಲ್ಲಿ ಇದ್ದರು ಅಂತಕ್ಕಂಥ ವಿಚಾರವನ್ನು ಕೂಡ ನಾವು ನೋಡ್ಬೋದು. ಇಲ್ಲಿ ಅದು ಏನಪ್ಪ ಅಂದರೆ ಸಮಾಜದ ವಿವಿಧ ಸ್ತರಗಳಿಂದ ಬಂದ ತತ್ವಪದಕಾರರು ಅವರ ಸಾಹಿತ್ಯ ಹಾಗೂ ಬದುಕಿನ ಹಿನ್ನೆಲೆಯಲ್ಲಿ 3 ರೀತಿಯ ತತ್ವಪದಕಾರರನ್ನು ಕಾಣಬಹುದು. ಸಮಾಜದಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂಥ ಸ್ತರಗಳಿಂದ ಬಂದಿರತಕ್ಕಂಥ ತತ್ವಪದಕಾರರು ಅವರ ಸಾಹಿತ್ಯ ಆಗಿರ್ಬೋದು, ಬದುಕಿನ ಹಿನ್ನೆಲೆಯಾಗಿರ್ಬೋದು, 3 ರೀತಿಯಾಗಿ ಇವರನ್ನು ತತ್ವಪದಕಾರನಾಗಿ ನಾವು ವಿಂಗಡಣೆ ಮಾಡಬಹುದು. ಅದಕ್ಕೆ ತತ್ವಪದಕಾರರು ಮತ್ತು ಸಾಹಿತ್ಯ ಅಂತಕ್ಕಂಥ ರೀತಿಯಲ್ಲಿ ನೋಡೋಣ. ಇಲ್ಲಿ ಒಂದನೇದ್ದು ಶಿವದಾಸ, ಹರಿದಾಸ. ಸಂಸಾರದಿಂದ ವಿಮುಖರಾದವರು ಸಂಸಾರಿಗಳು. ಇಲ್ಲೇನ್ರಿ ತತ್ವಪದಕಾರ 3 ಭಾಗಗಳನ್ನಾಗಿ ಮಾಡ್ಕೊಂಡಿವಿ. ಆವಾಗ ತತ್ವಪದಕಾರ ಅವ್ರ ಸಾಹಿತ್ಯ ಬರ್ಕೊಂಡ್ರೆ ಶಿವದಾಸ, ಹರಿದಾಸರು ವಚನಗಳು ಮತ್ತು ಕೀರ್ತನೆಗಳನ್ನು ರಚನೆ ಮಾಡಿದರು. ಸಂಸಾರದಿಂದ ವಿಮುಖರಾದವರು ತತ್ವಪದಗಳನ್ನು ಬರೆದರು. ಸಂಸಾರಿಗಳಾಗಿದ್ದುಕೊಂಡವರು ಭಜನಾ ಪದಗಳನ್ನು ಬರೆದರು. ಇದರಲ್ಲಿ 3 ಭಾಗಗಳನ್ನಾಗಿ ವಿವಿಧ ಬಗೆಯ ತತ್ವಪದಕಾರರನ್ನು ಕೂಡ ನಾವು ಮಾಡಬಹುದು. ಇದರಲ್ಲಿ ಶಿವದಾಸ ಮತ್ತು ಹರಿದಾಸ ವಚನಕಾರರಾಗಿ ಕೀರ್ತನೆ ಸುಳಾದಿಯನ್ನು ರಚಿಸಿದರು. ಶಿವದಾಸ ಮತ್ತು ಹರಿದಾಸರಂತಕ್ಕಂಥ ಸ್ವರವಚನಕಾರರಾಗಿ ಕೀರ್ತನೆಯನ್ನು, ಸುಳಾದಿಯನ್ನು ರಚಿಸ್ತಕ್ಕಂಥ ಒಂದು ಕಾರ್ಯದಲ್ಲಿ ಅವರು ನಿರತರಾದರು. ನಿಜಗುಣ ಶಿವಯೋಗಿ, ಮುಪ್ಪಿನ ಷಡಾಕ್ಷರಿ, ಬಾಲಲೀಲಾ ಮಹಾಂತ ಶಿವಯೋಗಿ ಮುಂತಾದವರು ಈ ಒಂದು ಸ್ವರವಚನದ ಗುಂಪಿಗೆ ಸೇರುವಂತಹ ವ್ಯಕ್ತಿಗಳು. ನಿನ್ನೆ ನಿಮಗೆ ಹೇಳಿದೆ, ಆ ಸ್ವರವಚನ ಗುಂಪಿಗೆ ಸೇರುವಂತಹ ವ್ಯಕ್ತಿಗಳು. ಇವರದು ಯೋಗಿಕ ಜೀವನ, ಆಧ್ಯಾತ್ಮ ಅನುಭವ, ಹರಿದಾಸ ಪರಂಪರೆಯ ತತ್ವಪದಕ್ಕೆ ಒಂದು ಉದಾಹರಣೆ ಎಂದರೆ ಅದಕ್ಕೆ ಉದಾಹರಣೆ ಕೂಡ ಕೊಡ್ತಾ ಹೋಗ್ತಾರೆ.
ಗುರುವು ಹೇಳಿದ ಮಾತು ಗುರುತು ಇಲ್ಲದೆಯೇ, ಗುರುಪುತ್ರರಾದರೇನು ಪರೋಪಕಾರ ಭಕ್ತಿ ಅರವಿನೊಳು ಬರದೆಯೇ ವಿರಕ್ತನಾದರೇನು. ಇಲ್ಲಯ್ಯ ಮೋಟ್ನಳ್ಳಿ ಹಸನ್ ಸಾಬರು ಹೇಳ್ತಾ ಹೋಗ್ತಾರೆ, ಗುರುವು ಹೇಳಿದ ಮಾತು ಗುರುತು ಇಲ್ಲದೆಯೇ, ಗುರುಪುತ್ರರಾದರೇನು ಪರೋಪಕಾರ ಭಕ್ತಿ ಅರಿವಿನೊಳು ಬರದೆಯೇ ವಿರಕ್ತನಾದರೇನು. ಏನಾದರೂ ಏನು ಲಾಭ ಐತಿ? ಇಲ್ಲಿ ನಾನು ಗುರು ಅಂತಕ್ಕಂಥ ವ್ಯಕ್ತಿ ಶ್ರೇಷ್ಠ ಅಂತಲ್ಲ, ಇಲ್ಲದೇ ಇರ್ತಕ್ಕಂಥ ಕಡಿಮೆನೂ ಅಂತ ಅಲ್ಲ ಅಂತಕ್ಕಂಥ ವಿಚಾರವನ್ನು. ಅದಕ್ಕೆ ಕಡಿಕೋಳ ಮಡಿವಾಳಪ್ಪ, ರಾಂಪುರದ ಬಕ್ಕಪ್ಪ, ಸಿಂಗಾಪುರದ ಬಂಡೆಪ್ಪ ಮುಂತಾದವರು ಸಾಂಸಾರಿಕ ಬಿರುಕುಗಳಿಂದಾಗಿ ವೈರಾಗ್ಯ ತಾಳಿ ಮನೆ ಬಿಟ್ಟು ಹೊರಬಂದಿರತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಗುರುವಿನ ಮೂಲಕ ಶಿವನನ್ನು ಕಾಣುವ ಮುಕ್ತಿಯನ್ನು ಆರಿಸುವ ಭಾವನೆ ಉಳ್ಳವರು ಕೂಡ ಇಲ್ಲಿ ಆಗಿರತಕ್ಕಂಥವರು. ಗುರುವಿನ ಪಡ್ಕೊಂಡು ಗುರುವಾಗಿರಬೇಕು ಎಂಬ ನಿಲುವಿಗೆ ಬಂದು ಇವರು ಸುಳ್ಳು ಸುದ್ದಿ ಸಂಸಾರಕ್ಕೆ ಒಳ್ಳೆಯದಂತ ನಂಬಿ ಹಳ್ಳ ಹೊಳ್ಳ ನೋಡೋದಾಯಿತು, ಗುರುಳಿ ನೀರಾಗ ಒಡೆದ ಹೋಯಿತು ಅಂತಕ್ಕಂಥ ರೀತಿಯಲ್ಲಿ ಶಿಶುನಾಥ್ ಶರೀಫರು ಕೂಡ ಅಲ್ಲೇ ಈ ಸಂಸಾರವನ್ನು ಆಧ್ಯಾತ್ಮಿಕಕ್ಕೆ ಅಳವಡಿಸ್ಕೊಳ್ತಕ್ಕಂಥ ಒಂದು ಕಾರ್ಯವನ್ನು ಕೂಡ ಇಲ್ಲಿ ಮಾಡ್ತಾ ಹೋಗ್ತಾರೆ. ನೋಡ್ರಿ ಇಲ್ಲೇ ಏನು ಹೇಳ್ತಾರಂದ್ರೆ, ಸುಳ್ಳು ಸುದ್ದಿ ಸಂಸಾರಕ್ಕೆ ಒಳ್ಳೆಯದಂತ ನಂಬಿ ಸುಳ್ಳು ಸುದ್ದಿ ಸಂಸಾರಕ್ಕೆ ಒಳ್ಳೆಯದಂತ ನಂಬಿ ಹಳ್ಳ ಹೊಳ್ಳ ನೋಡೋದಾಯಿತು, ನೀರಾಗ ಒಡೆದ ಹೋಯಿತು ಶಿಶಾನಂಡಿ ಎಂದು ಸಂಸಾರದ ಬಗ್ಗೆ ಇರ್ತಕ್ಕಂಥ ಸಂಸಾರದಲ್ಲಿರುವಂಥ ಆಧ್ಯಾತ್ಮ ಜೀವನ ಬಗ್ಗೆ ಕೂಡ ಹೇಳ್ತಕ್ಕಂಥ ಒಂದು ಕಾರ್ಯದಲ್ಲಿ ನಮ್ಮ ಶರೀಫರು ಇರ್ತಕ್ಕಂಥವರು. ಹಾಗಾಗಿ ಭಜನಾ ಮೇಳದ ತತ್ವಪದಕಾರರು ಬಹುತೇಕ ಸಂಸಾರಿಗಳಾಗಿದ್ದುಕೊಂಡೇ ಊರುಗಳಲ್ಲಿ ಅವುಗಳನ್ನು ಹಾಡುತ್ತಾ ಅವುಗಳಲ್ಲಿ ತತ್ವಗಳನ್ನು ಪ್ರತಿಪಾದಿಸ್ತಕ್ಕಂಥ ಒಂದು ಕಾರ್ಯದಲ್ಲಿ ಅವರು ನಿರತರಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಅಂದ್ರೆ ಇಲ್ಲೇ ಬದುಕಿನ ಸಮಸ್ಯೆಗಳು, ಮಹಾಪುರುಷರು, ಐತಿಹಾಸಿಕ ವ್ಯಕ್ತಿಗಳು, ದೇವದೇವತೆಗಳು ಮತ್ತು ಶಿವಶರಣರ ಚರಿತ್ರೆಗಳು ಮತ್ತು ಸ್ಥಳೀಯ ಮಹತ್ವದ ಮನುಜರು ಅಂತಕ್ಕಂಥ ರೀತಿಯಲ್ಲಿ ಇವರು ಭಾಗಗಳನ್ನಾಗಿ ಮಾಡಿ ಅದರ ವಿಚಾರಗಳನ್ನು, ತತ್ವಗಳನ್ನು, ಭಜನೆಗಳನ್ನು ಹಾಡೋದ್ರ ಮೂಲಕ ಜನರಿಗೆ ತಿಳಿಯಪಡಿಸ್ತಕ್ಕಂಥ ಒಂದು ಕಾರ್ಯದಲ್ಲಿ ಇವರು ನಿರತರಾದರು. ಮುಂತಾದ ವಿಷಯಗಳನ್ನು ಆಧರಿಸಿ ಭಜನೆಗಳನ್ನು ವಾದ್ಯ ಸಮೇತವಾಗಿ ಮಾಡಿ ಅದ್ರ ಜೊತೆಗೆ ಹಾಡಿ ಜನಪ್ರಿಯಗೊಳಿಸ್ತಕ್ಕಂಥ ಒಂದು ಕಾರ್ಯದಲ್ಲಿ ಕೂಡ ಇವರು ನಿರತರಾದರು. ಅದಕ್ಕೆ ವಿವಿಧ ಬಗೆಯ ತತ್ವಪದಕಾರರು ಅಂತಕ್ಕಂಥ ರೀತಿಯಲ್ಲಿ ನಾವು ಕರಿತಾ ಹೋಗ್ತೀವಿ. ಇನ್ನು 7ನೇದಾಗಿರ್ತಕ್ಕಂಥದ್ದು ಜನಪದೀಯ ಅಂಶಗಳ ಸೇರ್ಪಡೆಯನ್ನು ನಾವು ಈ ತತ್ವಪದಗಳಲ್ಲಿ ಕಾಣಬಹುದು. ಮೇಲ್ನೋಟಕ್ಕೆ ತತ್ವಪದ ಸಾಹಿತ್ಯ ಶಿಷ್ಟ ಸಾಹಿತ್ಯಕ್ಕೆ ಸೇರುವಂತಾದರೂ ಒಳಹೊಕ್ಕು ನೋಡಿದರೆ ಅವು ಜನಪದ ಗೀತೆಗಳೇ ವಿನಃ ಬೇರೆ ಯಾವುದು ಕೂಡ ಅಲ್ವೇ ಅಲ್ಲ. ಜನಪದರ ಜೀವನ ಹಾಸುಹೊಕ್ಕಾಗಿ ಇಲ್ಲಿ ನಿರೂಪಿತಗೊಂಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಬಹುದು. ಬಳಸುವ ಪದಗಳು, ಹಾಡುವ ಧಾಟಿ ಹಾಗೂ ಛಂದೋಬದ್ಧತೆಯಿಂದ ಅವುಗಳಲ್ಲಿಯ ಜನಪದೀಯ ಅಂಶಗಳನ್ನು ಕೂಡ ನಾವು ಇಲ್ಲಿ ಗುರುತಿಸಬಹುದು ಅಂತಕ್ಕಂಥ ವಿಚಾರಗಳನ್ನು, ಅಂದರೆ ಜನಪದೀಯ ಅಂಶಗಳನ್ನು ಈ ತತ್ವಪದಗಳಲ್ಲಿ ನಾವು ಕಾಣಬಹುದು ಅಂತಕ್ಕಂಥ ವಿಚಾರಗಳನ್ನು ಇಲ್ಲಿ ಹೇಳ್ತಕ್ಕಂಥ ಒಂದು ಕಾರ್ಯವನ್ನು ಕೂಡ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಇಲ್ಲಿ ಉದಾಹರಣೆ ಕೊಡ್ತಾ ಹೋಗ್ತಾರೆ. ಬಬಲಾದಿ ಸದಾಶಿವರ ಮುಂದೆ ಬರತಕ್ಕಂಥದ್ದು, ನಂಬಿಗುಳ್ಳ ನಾಯಿ ಸಾಕೀರಿ ಕರಿ ಬೆಕ್ಕಿನ ಬಡೀರಿ, ನಂಬಿಗುಳ್ಳ ನಾಯಿ ಸಾಕೀರಿ ಕರಿ ಬೆಕ್ಕಿನ ಬಡೀರಿ, ಪಂಚಾಯಿತಿ ಮಾಡೋದೊಂದು ಪಂಚಾರ ನಾಯಿ, ರೀತಿ ಹೇಳೋದೊಂದು ಮುದುಗಾರ ನಾಯಿ, ಪಾಸಿ ಹಾಕೋದೊಂದು ಪತ್ತಾರ ನಾಯಿ, ಹಿಡಿದರೆ ಬಿಡುವುದಿಲ್ಲ ತಳವಾರ ನಾಯಿ. ನೋಡ್ರಿ ಇಲ್ಲೆಲ್ಲ ಇರ್ತಕ್ಕಂಥ ವಿಚಾರಗಳನ್ನು ಹೇಳ್ತಕ್ಕಂಥ ಒಂದು ಕಾರಣ ಅಂತಾರೆ. ನಂಬಿಗುಳ್ಳ ನಾಯಿ ಸಾಕೀರಿ, ಎಂಥ ನಾಯಿ ಸಾಕಬೇಕಂದ್ರೆ ನಂಬಿಕೆ ಉಳ್ಳಂತಹ ಒಂದು ಉತ್ತಮವಾಗಿರ್ತಕ್ಕಂಥ ವಿಚಾರ ಹೊಂದಿರತಕ್ಕಂಥ ನಾಯಿನ ಸಾಕ್ರಿ. ಕರಿಬೆಕ್ಕಿನ ಬಡೀರಿ, ಆ ಕರಿಬೆಕ್ಕನ್ನು ಬಡೀರಿ ಅಂತಕ್ಕಂಥ ರೀತಿಯಲ್ಲಿ ಹೇಳಿ, ಪಂಚಾಯಿತಿ ಮಾಡೋದೊಂದು ಪಂಚರ ನಾಯಿ. ಇಲ್ಲೇ ಪಂಚಾರ ಇರ್ತಕ್ಕಂಥ ನಾಯಿ ಹೆಂಗೈತೆ ಬರೀ ಪಂಚಾಯಿತಿ ಮಾಡೋದ, ಇನ್ನೊಬ್ರು ಹಿಂಗೆ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಕ್ಕಂಥ ಹೋಗುವಂಥದ್ದು. ರೀತಿ ಹೇಳೋದೊಂದು ಮುದುಗಾರ ನಾಯಿ. ಈ ಮುದುಗಾರ ನಾಯಿ ಅಂತಕ್ಕಂಥೇನ್ರಿ ಅಲ್ಲೇ ರೀತಿ ನೀತಿಗಳನ್ನು ಹೇಳ್ಕೊಡ್ತಕ್ಕಂಥ ಒಂದು ಕಾರ್ಯದಲ್ಲಿ ನಿರತರಾಗಿರ್ತಕ್ಕಂಥದ್ದು. ಪಾಸಿ ಹಾಕೋದೊಂದು ಪತ್ತಾರ ನಾಯಿ. ಪಾಸಿ ಹಾಕೋದಂದ್ರೆ ಮೋಸ ಮಾಡ್ತಕ್ಕಂಥದ್ದು. ಭಾಳ ಪಾಸಿ ಹಾಕ್ತಾನೆ ಹತ್ರ ಹೋದ್ರು ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಾರಲ್ಲ, ಅದಕ್ಕೆ ಮೋಸ ಮಾಡ್ತಕ್ಕಂಥ ಪತ್ತರ ಅಂಗಡಿಗೆ ಹೋಗ್ರಿ. ಆ ಪತ್ತರ ಅಂಗಡಿಗೆ ಹೋದ ತಕ್ಷಣ ಅವ್ರೇನ್ರಿ ಸಹಜಿ ವ್ಯಾಪಾರದ ಗುಣ ಅಂದ್ರೆ ಮೋಸ ಮಾಡುವಂಥದ್ದು. ಹಂಗಾಗೇನ್ರಿ ಪಾಸಿ ಮಾಡ್ತಕ್ಕಂಥದ್ದೇನ್ರಿ ಹಾಕೋದು ಪತ್ತಾರ ನಾಯಿ, ಹಿಡಿದರೆ ಬಿಡುವುದಿಲ್ಲ ತಳವಾರ ನಾಯಿ. ತಳವಾರ ಊರು ಕಾಯ್ತಕ್ಕಂಥವ್ನು, ತನ್ನಿರ್ತಕ್ಕಂಥ ಕೆಲಸ ಕಾರ್ಯನಿರತರ ಆಗ್ತಕ್ಕಂಥವ್ನು. ಅವನ ನಾಯಿ ಒಂದ್ಸಲ ಹಿಡಿತಪ್ಪ ಅಂದ್ರೆ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನು ಇಲ್ಲೇ ನಮ್ಮ ಬಬಲಾದಿ ಸದಾಶಿವರು ಅಲ್ಲೇ ತಿಳಿಸಿಕೊಡ್ತಕ್ಕಂತಹ ಶರಣರ ಒಂದು ವಿಚಾರಗಳ ತತ್ವಗಳನ್ನು ಹೇಳ್ತಾರೆ. ಮತ್ತೊಂದು ಥರ ನಾಯಿ ಎಂದರೆ ನಾಯಿ ಎಲ್ಲ
ಹೀನ ಮನಿ ಸಂಸಾರದ ನಾಯಿ ಸಾರವಾಡ ಚಿಕ್ಕಯ್ಯಪ್ಪನ ಸಲುಹಿದ ನಾಯಿ ಬಬಲಾದಿ ಸದಾಶಿವ ಸಾರಿದ ನಾಯಿ. ಇದು ನಾಯಿ ಅಂದ್ರೆ ಅಂತ್ಯಂತ ನಾಯಿ ಅಲ್ಲ, ಅದೇನು ಹೀನ ಮನಿ ಸಂಸಾರದ ನಾಯಿ. ಇದು ಹೀನವಾಗಿರ್ತಕ್ಕಂಥ ಸಂಸಾರದ ನಾಯಿ ಆಗಿರ್ತಕ್ಕಂಥದ್ದು ಸಾರವಾಡದ ಚಿಕ್ಕಯ್ಯಪ್ಪನ ಸಲುಹಿರ್ತಕ್ಕಂತಹ ನಾಯಿ. ಮತ್ತು ಅಷ್ಟೆಲ್ಲ ಬಬಲಾದಿ ಸದಾಶಿವ ಸಾರಿರ್ತಕ್ಕಂಥ ಈ ನಾಯಿ ಅಂದರೆ ಉತ್ತಮವಾಗಿರ್ತಕ್ಕಂಥ ನಾಯಿ ಬಗ್ಗೆ ಹೇಳ್ತಕ್ಕಂಥ ಒಂದು ಕಾರ್ಯವನ್ನು ಇಲ್ಲಿ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಜನಪದೀಯ ಅಂಶಗಳು ಇದರಲ್ಲಿ ಸೇರ್ಪಡೆಯಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಇನ್ನು 8ನೇದೇನರಲ್ಲೇ ಸಂಸಾರ ನಿಸ್ಸಾರ ದೈವ ಸಾಕ್ಷಾತ್ಕಾರ ಅಂತಕ್ಕಂಥ ವಿಚಾರಗಳು. ಸಂಸಾರದಿಂದಲೇ ಸದ್ಗತಿ ಎಂಬುದಕ್ಕೆ ತತ್ವಪದಕಾರರು ಅಪವಾದ ಎಂಬಂತೆ ಬದುಕಿದರು. ಸಂಸಾರದಿಂದಲೇ ಸದ್ಗತಿ ಅಂತಕ್ಕಂಥ ಒಂದು ಮಾತನ್ನು ಅವರು ತಿರಸ್ಕಾರ ಮಾಡಿ ಎಂಬುದಕ್ಕೆ ತತ್ವಪದಕಾರರು ಅಪವಾದ ಎಂಬಂತೆ ಅವರೇನು ಮಾಡಿದ್ರಿ ಬದುಕಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಆಸೆ ಮೋಹಗಳ ಹೇಸಿ ಬದುಕಿಗೆ ಈ ಸಂಸಾರವೇ ಕಾರಣ. ಆಸೆ ಮೋಹಗಳ ಹೇಸಿ ಬದುಕಿಗೆ ಈ ಸಂಸಾರವೇ ಕಾರಣ. ನಿಜವಾಗಿ ಕೂಡ ಇಲ್ಲಿ ಈ ಆಸೆ ವ್ಯಾಮೋಹಗಳಿಗೆ ಬಲಿಯಾಗಿ ಅಂದರೆ ಅರಿಷಡ್ ವರ್ಗಗಳಿಗೆ ಬಲಿಯಾಗಿ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಅಂತಕ್ಕಂಥ ಬಲಿಯಾಗಿ ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಕ್ಕಂಥವ್ರು. ಸಂಸಾರದ ಬಿದ್ದಪ್ಪ ಅಂದ್ರೆ ಬಂಧನದಲ್ಲಿ ಇರ್ತಾ ಹೋಗ್ತೀವಿ. ಹೆಂಡತಿ ಮಕ್ಕಳು ಬಂಧು ಬಳಗ ಅಣ್ಣ ತಮ್ಮ ಅಕ್ಕ ತಂಗಿ ಅಂತಕ್ಕಂಥ ರೀತಿಯಲ್ಲಿ ದಿನನಿತ್ಯ ದಿನಪ್ರತಿಯಲ್ಲಿ ಅದೇ ಚಿಂತೆಯಲ್ಲಿ ಅದೇ ಕೊರಗಿನಲ್ಲಿ ನಾವು ಇನ್ನು ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿಗಳಾಗ್ತೀವಿ. ಅದಕ್ಕೆ ಹೇಸಿ ಬದುಕಿಗೆ ಇದು ಭಾಳಷ್ಟು ಹೊಲಸಾಗಿರ್ತಕ್ಕಂಥ ಒಂದು ಬದುಕು ನಂಬುದು. ಅದಕ್ಕೆ ಬದುಕಕ್ಕೂ ಬಿಡೋದಿಲ್ಲ, ಸಾಯಲಿಕ್ಕೆ ಕೂಡ ನಮ್ಗೆ ಬಿಡದೇ ಇರತಕ್ಕಂಥದ್ದು ಕೂಡ ಇಲ್ಲಿ ನಮ್ಮ ಸಂಸಾರ ಆಗಿರ್ತಕ್ಕಂಥದ್ದು. ಅದಕ್ಕೆ ಸಂಸಾರ ಸಾಧನೆಯ ಬದಲು ವೇದನೆ ಕೊಡುವಂಥದ್ದು ಎಂಬುದು ಹಲವು ತತ್ವಪದ ಕಾರಣನಿರುವ. ಸಂಸಾರ ಅಂತಕ್ಕಂಥದ್ದು ಸಾಧನೆಯನ್ನು ಕೊಡುವುದರ ಬದಲು ಅದೇನು ನಮ್ಗೆ ಹೆಚ್ಚಿನ ವೇದನೆಯನ್ನು ಕೊಡ್ತಾ ಹೋಗುತ್ತಾ. ಕೆಲವರು ಸಂಸಾರದ ಭೀಕರತೆಯಿಂದ ಮತ್ತು ಕೆಲವರು ಸಂಸಾರದ ನಶ್ವರತೆಯಿಂದ ಈ ಹಂತಕ್ಕೆ ಬಂದವರು. ಇವರು ಕೆಲವರೇನ್ರಿ ಈ ಸಂಸಾರದ ಭೀಕರತೆ ಆಗಿರ್ಬೋದು ಅಥವಾ ಸಂಸಾರ ನಶ್ವರ ಅಂತ ತಿಳ್ಕೊಂಡ್ರೆ ಬಂದಿರತಕ್ಕಂಥವ್ರು ಇರ್ಬೋದು. ಅದರಿಂದ ಹೊರಗೆ ಬಂದಿರತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಯಾಕಂದ್ರೆ ಸಂಸಾರ ನಾವು ಅಂದ್ಕೊಂಡಂಗೆ ಇದು ಅಷ್ಟು ಸುಲಭವಾಗಿರ್ತಕ್ಕಂಥದ್ದಲ್ಲ. ಅದಕ್ಕೆ ಶರೀಫರು ಹೇಳ್ತಾ ಹೋಗ್ತಾರೆ, ತನ್ನ ಹೆಂಡತಿ ತೀರ್ಕೊಂಡ ನಂತರ ಶಿಕ್ಷಣ ಶರೀಫರು ಹೇಳ್ತಕ್ಕಂಥದ್ದು, ಮೋಹದ ಹೆಂಡತಿ ತೀರಿದ ಬಳಿಕ ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ ಸಾವು ನೋವಿಗೆ ಸಾರುವ ಬೀಗನ ಮಾತಿನ ಹಂಗು ಎನಗ್ಯಾಕೋ ಮಾತಿನ ಹಂಗು ಎನಗ್ಯಾಕೋ ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ. ನೋಡ್ರಿ, ಇಲ್ಲಿವರೆಗೂ ಹೆಂಡತಿನೇ ಸರ್ವಸ್ವ ಅಂತಕ್ಕಂಥ ರೀತಿಯಲ್ಲಿ ಸಂಸಾರದಲ್ಲಿ ಬಿದ್ದು ಸಂಸಾರದ ರೀತಿಯಲ್ಲಿ ತಂದೆಯನ್ನು ತಾಯಿಯನ್ನು ಹೆಂಡತಿಯನ್ನು ಕಳ್ಕೊಂಡ ನಂತರ ಶರೀಫರು ಅಲ್ಲಿ ಅವಾಗ ಹೆಂಡತಿ ಮನೆಗೆ ತೀರ್ಕೊಂಡತ್ನಾಗ ಅಲ್ಲಿ ಹೆಂಡತಿಯ ಮಾವನವರು ಹೆಂಡತಿಯ ತಂದೆಯವರು ಹೇಳಿ ಕಳಿಸ್ತಾರೆ ಶರೀಫರ ಮಾವನವರು, ಇನ್ನು ಹೆಂಡತಿ ತೀರ್ಕೊಂಡಾಳ ಬಾಪ ಅಂತಕೊಂಡು ಹೇಳಿ ಕಳಿಸಿದಾಗ ಅವಾಗ ಶರೀಫರು ಹೇಳ್ತಾ ಹೋಗ್ತಾರೆ, ಇನ್ನು ಹೆಂಡತಿನೇ ಇರದ ಮೇಲೆ ಆ ಹೆಂಡತಿಯ ತವರು ಮನೆ ನನಗೆ ಯಾಕೆ ಬೇಕು, ಅದಕ್ಕೆ ಮೋಹದ ಹೆಂಡತಿ ನನಗೆ ಮೋಹದ ಹೆಂಡತಿನೇ ತೀರ್ಕೊಂಡ ಮ್ಯಾಕ ಮಾವನ ಮನೆಯ ಹಂಗರೆ ಯಾಕೆ ಬೇಕು ನನಗೆ, ಅದರ ಅವಶ್ಯಕತೆ ಕೂಡ ನನಗಿಲ್ಲ ಅಂತಕ್ಕಂಥ ಮಾತನ್ನು ಅಂದ್ರೆ ಅವಳೇ ಇಲ್ಲ ಅಂತದ್ನಾಗ ಈ ಜೀವನವೇ ಇಲ್ಲ, ಯಾವ ಸಂಬಂಧವೂ ಕೂಡ ಇಲ್ಲ ಅನ್ನುವಂಥ ವಿಚಾರಗಳನ್ನು ಇಲ್ಲಿ ನಮ್ಮ ಶರೀಫರು ತಮ್ಮ ಒಂದು ಹಾಡಿನ ತತ್ವಪದದ ಮೂಲಕ ತಿಳಿಸಿಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾರೆ. ಬಹುಶಃ ಈ ಸ್ಥಿತಿ ವೈವಿಧ್ಯಮಯ ಸಾಹಿತ್ಯ ರಚನೆಗೆ ಅವಕಾಶವನ್ನು ಕೊಡತಕ್ಕಂಥ ಒಂದು ಕಾರ್ಯವನ್ನು ಮಾಡಿತು ಎನ್ನಬಹುದು. ಅಂದರೆ ಒಂದು ಕಡೆ ಸಂಸಾರ ಕಹಿ ಅನುಭವವನ್ನು ಕೊಟ್ಟರೆ, ಇನ್ನೊಂದು ಕಡೆ ಜೀವನದ ಬಗ್ಗೆ ತಾಳಿದ ಜಿಗುಪ್ಸೆ ಆಗಿರ್ಬೋದು. ಇವೆರಡರ ನಡುವೆಯ ಹೊಯ್ದಾಡುವ ಮನಸ್ಸು ಈ ಬಗೆಯ ಸಾಹಿತ್ಯವನ್ನು ಸೃಷ್ಟಿಸುವಲ್ಲಿ ಅಲ್ಲಿ ಯಶಸ್ಸಾಯಿತು ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇದು ಅಂದರೆ ಹೇಳ್ತಕ್ಕಂಥ ವಿಚಾರ ಅಂದ್ರೆ ಸಂಸಾರ ಅಂತಕ್ಕಂಥದ್ದು ನಿಸ್ಸಾರ ದೈವ ಸಾಕ್ಷಾತ್ಕಾರ. ಸಂಸಾರ ನಾವು ತಿಳ್ಕೊಂಡಂಗೆ ಅಲ್ಲೇ ಒಳ್ಳೆ ತಿಳ್ಕೊಂಡು ಒಳ್ಳೇದಾಗುತ್ತೆ, ಕೆಟ್ಟ ತಿಳ್ಕೊಂಡು ಕೆಟ್ಟದಾಗುತ್ತೆ. ಆದರೆ ಒಟ್ಟಾರೆ ನಾವೇನ್ರಿ ಸಂಸಾರ ಅಂತಕ್ಕಂಥದ್ದು ಮನುಷ್ಯನ ಒಂದು ಜೀವನವನ್ನು ಅಲ್ಲಿ ಬಹಳಷ್ಟು ಒಂದು ಉತ್ತಮವಾಗಿರ್ತಕ್ಕಂಥ ರೀತಿ ನಡೆಸ್ಕೊಂಡು ಹೋಗತಕ್ಕಂಥದ್ದು ಅದು ಸುಳ್ಳು ಅಂತಕ್ಕಂಥದ್ದು. ಅಂದ್ರೆ ನಾವು ಹೆಂಗಿರಬೇಕಂದ್ರೆ ಇಲ್ಲಿ ಸಂಸಾರ ನಿಸ್ಸಾರ ದೈವ ಸಾಕ್ಷಾತ್ಕಾರ ಅಂದ್ರೆ ನಾವು ದೈವ ಸಾಕ್ಷಾತ್ಕಾರದ ಕಡೆಗೆ ನಮ್ಮ ಮನಸ್ಸನ್ನು ತೊಡಗಿಸಿಕೊಂಡಾಗ ಮಾತ್ರ ನಮ್ಮ ಜೀವನ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ.
ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ಅಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲೇ ಹೇಳ್ತಾ ಹೋಗ್ತಾರೆ. ಇದು ಒಂದು ಕಡೆ ಆದ್ರೆ, ಇದಿಷ್ಟು ನಮ್ಮ ತತ್ವಪದ ಸಾಹಿತ್ಯದ ಸ್ವರೂಪ, ಲಕ್ಷಣ ಮತ್ತು ಅದರ ಧೋರಣೆಗಳನ್ನು ಕುರಿತೇನ್ರಿ ಇವತ್ತು ನಾವು ನೋಡಿದ್ವಿ. ಇನ್ನು ಮುಂದೆ ಬರ್ತಕ್ಕಂಥದ್ದೇ ಏನಪ್ಪ ಅಂದ್ರೆ ಕೊನೆಯದಾಗಿರ್ತಕ್ಕಂಥ ಹಂತ ಕನ್ನಡ ಸಾಹಿತ್ಯದಲ್ಲಿ ತತ್ವಪದದ ಸ್ಥಾನಮಾನ. ಕನ್ನಡ ಸಾಹಿತ್ಯದಲ್ಲಿ ತತ್ವಪದದ ಸ್ಥಾನಮಾನ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡಬಹುದು. ರಾಜಾಶ್ರಯ ಮತ್ತು ಧರ್ಮಾಶ್ರಯಗಳಿಂದ ಹೊರಬಂದು ಜನಪದ ಹಾಗೂ ಶಿಷ್ಟಗಳ ಕೊಂಡಿಯಾಗಿ ಪಂಡಿತರಿಂದ ಪಾಮರವರೆಗೆ ಜನಮನ್ನಣೆಯನ್ನು ಪಡೆದ ತತ್ವಪದ ಸಾಹಿತ್ಯ ಕನ್ನಡ ಸಾಹಿತ್ಯದಲ್ಲಿ ತನ್ನದೇ ಆದ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ಕೂಡ ಗಮನಿಸಬಹುದು. ಅಂದ್ರೆ ರಾಜಾಶ್ರಯ ಧರ್ಮಾಶ್ರಯಗಳಿಂದ ಯಾವ ರೀತಿ ವಚನ ಸಾಹಿತ್ಯ ಹೊರಗೆ ಬಂದು ಜನಪದ ಹಾಗೂ ಶಿಷ್ಟಗಳ ಕೊಂಡಿಯಾಗಿ ಪಂಡಿತರಿಂದ ಪಾಮರವರೆಗೆ ಜನಮನ್ನಣೆ ಪಡ್ಕೊಂಡು ಅದೇ ಪ್ರಕಾರವಾಗಿ ಕೂಡ ಇಲ್ಲಿ ತತ್ವಪದ ಸಾಹಿತ್ಯ ಅಂತಕ್ಕಂಥ ಕೂಡ ಇದು ಅಷ್ಟೇ ರೀತಿ ಇರತಕ್ಕಂಥ ಕನ್ನಡ ಸಾಹಿತ್ಯದಲ್ಲಿ ತನ್ನ ಸ್ಥಾನಮಾನಗಳನ್ನು ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯನ್ನು ಕಾಣ್ತು ಅಂತಕ್ಕಂಥ ಮಾತನ್ನು ಕೂಡ ನಾವಿಲ್ಲೇ ಹೇಳಬಹುದು. ಇದ್ರ ಜೊತೆಗೆ ಅಂದರೆ ಏನಪ್ಪ, ಚಂಪು ಜೈನ ಧರ್ಮಕ್ಕೆ, ವಚನ ವೀರಶೈವ ಧರ್ಮಕ್ಕೆ, ದಾಸ ಸಾಹಿತ್ಯ ವೈಷ್ಣವ ಧರ್ಮಕ್ಕೆ ಅಂತಕ್ಕಂಥ ರೀತಿಯಲ್ಲಿ ಋಣಿಯಾಗಿ ಅದರ ಪ್ರೇರಣೆಯಲ್ಲಿಯೇ ಸಾಹಿತ್ಯ ರಚನೆಯಾಯಿತು. ಆದರೆ ತತ್ವಪದಗಳು ಪ್ರತಿಪಾದನೆ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗದೆ ಎಲ್ಲ ಧರ್ಮಗಳಿಂದ ಪ್ರೇರಿತಗೊಂಡು ಮೋಕ್ಷ ವಿವೇಚನೆಯನ್ನು ಮಾತ್ರ ವಿಚಾರಿಸ್ತಕ್ಕಂಥ ಕಾರ್ಯವನ್ನು ಮಾಡಿತು. ಅಂದ್ರೇನಲ್ಲೇ ಚಂಪು ಸಾಹಿತ್ಯ ಅಂತಕ್ಕಂಥದ್ದು ಜೈನ ಧರ್ಮದ ಒಂದು ಧರ್ಮಕ್ಕೆ ಸೇರಿದ್ರೆ, ವಚನ ವೀರಶೈವ ಸಾಹಿತ್ಯ ಅಂತಕ್ಕಂಥ ವಚನ ಅಂತಕ್ಕಂಥ ವೀರಶೈವ ಧರ್ಮಕ್ಕೆ ಸೇರಿಕೊಂಡಿರ್ತಕ್ಕಂಥದ್ದು, ದಾಸ ಸಾಹಿತ್ಯ ವೈಷ್ಣವ ಧರ್ಮಕ್ಕೆ ಸೇರಿಕೊಂಡಿರ್ತಕ್ಕಂಥದ್ದು ಋಣಿಯಾಗಿ ಅದರ ಪ್ರೇರಣೆಯನ್ನು ಪಡ್ಕೊಂಡು ಸಾಹಿತ್ಯ ರಚನೆಯಲ್ಲಿ ಅವು ತೊಳೆಕೊಂಡು. ಆದರೆ ಈ ತತ್ವಪದ ಸಾಹಿತ್ಯ ಅಂತಕ್ಕಂಥ ಹಾಗಲ್ಲ. ಒಂದು ಧರ್ಮಕ್ಕೆ, ಯಾವುದೇ ಒಂದು ಧರ್ಮಕ್ಕೆ ಇದು ಸೀಮಿತ ಆಗದೆ ಎಲ್ಲ ಧರ್ಮಗಳಿಂದ ಪ್ರೇರಿತಗೊಂಡು ಪ್ರಭಾವಗೊಂಡು ಅದರಿಂದ ಅದರ ಮೇಲೆ ಪ್ರಭಾವಕ್ಕೆ ಒಳಗಾಗಿ ಮೋಕ್ಷ ವಿವೇಚನೆಯನ್ನು ಮಾತ್ರ ವಿಚಾರಿಸ್ತಕ್ಕಂಥ ಒಂದು ಕಾರ್ಯವನ್ನು ಇದು ಮಾಡಿತು ಅಂತಕ್ಕಂಥದ್ದನ್ನು ಕೂಡ ನಾವು ಹೇಳ್ಬೋದು. ದೇವರ ಬಗೆಗೆ ಇಟ್ಟುಕೊಂಡಂತಹ ಭಕ್ತಿ, ಶ್ರದ್ಧೆ, ನಂಬಿಕೆ, ಧ್ಯಾನ, ಚಿಂತನೆಗಳು ಅನುಭಾವ ರೂಪದಲ್ಲಿ ಸರಳ ಭಾಷೆಯಲ್ಲಿ ಜನರ ಮನಸ್ಸನ್ನು ಮುಟ್ಟಿರ್ತಕ್ಕಂಥದ್ದನ್ನು ಕೂಡ ನೋಡ್ಬೋದು. ಅಂದ್ರೆ ದೇವರ ಬಗ್ಗೆ ಇಟ್ಕೊಂಡಿರ್ತಕ್ಕಂತಹ ಭಕ್ತಿ ಆಗಿರ್ಬೋದು, ಶ್ರದ್ಧೆ ಆಗಿರ್ಬೋದು, ನಂಬಿಕೆ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಚಿಂತನೆಗಳಾಗಿರ್ಬೋದು, ಈ ಅನುಭಾವ ರೂಪದಲ್ಲಿ ಸರಳ ಭಾಷೆಯಲ್ಲಿ ಜನರ ಮನಸ್ಸನ್ನು ಮುಟ್ತಕ್ಕಂಥ ಒಂದು ಕಾರ್ಯವನ್ನು ತತ್ವಪದಗಳು ಮಾಡಿದವು ಅಂತಕ್ಕಂಥದ್ದನ್ನು ಕೂಡ ನೋಡ್ಬೋದು. ಭಕ್ತಿ, ಜ್ಞಾನ, ವೈರಾಗ್ಯ, ಸಂಸಾರ, ಆಧ್ಯಾತ್ಮದಂತಹ ವಿಷಯಗಳನ್ನು ಸಮಾಜ ವಿಡಂಬನೆಯನ್ನು ಹೆಚ್ಚು ಗದ್ದಲವಿಲ್ಲದೆ ಏಕತಾರಿಯಂತಹ ವಾದ್ಯದೊಂದಿಗೆ ತತ್ವಪದಗಳು ಜನಜಾಗೃತಿಯನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಅಂದ್ರೆ ಭಕ್ತಿಯಾಗಿರ್ಬೋದು, ಜ್ಞಾನ ಆಗಿರ್ಬೋದು, ವೈರಾಗ್ಯ ಆಗಿರ್ಬೋದು, ಸಂಸಾರ, ಆಧ್ಯಾತ್ಮಿಕ ವಿಷಯಗಳನ್ನು ಸಮಾಜ ವಿಡಂಬನೆಯನ್ನು ಹೆಚ್ಚು ಗದ್ದಲವಿಲ್ಲದೆ, ಸಮಾಜವನ್ನು ವಿಡಂಬನೆ ಮಾಡ್ತಾ ಹೆಚ್ಚು ಗದ್ದಲವಿಲ್ಲದೆ ಏಕತಾರಿಯಂತಹ ವಾದ್ಯದೊಂದಿಗೆ ಹಾಡುವುದರ ಮೂಲಕ ತತ್ವಪದಗಳು ಜನಜಾಗೃತಿಯನ್ನು ಮೂಡಿಸುವಲ್ಲಿ ಯಶಸ್ವಿಯಾದವು ಅಂತಕ್ಕಂಥದ್ದನ್ನು ನಾವಿಲ್ಲೇ ಕಾಣಬಹುದು. ಹಿಂದೂ, ಮುಸ್ಲಿಂ, ಸೂಫಿ ಹೀಗೆ ಹಲವು ಧರ್ಮದ ಕವಿಗಳು ಕನ್ನಡದ ತತ್ವಪದಗಳನ್ನು ಸೃಷ್ಟಿಸುವುದರ ಮೂಲಕ ಸೌಹಾರ್ದಯುತ ಸಮನ್ವಯ ಸಂಸ್ಕೃತಿಗೆ ನಾಂದಿ ಹಾಡ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ತತ್ವಪದಕಾರರಲ್ಲಿ ಕಾಣಬಹುದು. ಬಹುಶಃ ವಚನ ಚಳವಳಿಯ ನಂತರ ಬಹು ದಿನಗಳ ಮೇಲೆ ಘಟಿಸಿದ ಇದನ್ನು ಮತ್ತೊಂದು ಸಾಮಾಜೀಕರಣ ಅಧ್ಯಾಯ ಕೂಡ ಅಂತ ನಾವು ಅದಕ್ಕೆ ಕರೆಯಬಹುದು. ತತ್ವಪದಗಳ ಭಾಷೆ, ಶೈಲಿ, ಛಂದಸ್ಸುಗಳಿಂದ ಬದಲಾದ ಕಾಲಮಾನ, ಅನ್ಯ ಭಾಷಾ ಪದ ಪ್ರಯೋಗ, ಕನ್ನಡ ಸಂಸ್ಕೃತಿಯ ಏಳು ಬೀಳುಗಳನ್ನು ಗುರುತಿಸ್ತಕ್ಕಂಥ ಒಂದು ಕಾರ್ಯವನ್ನು ಕೂಡ ಇಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಒಟ್ಟಾರೆ ಈ ತತ್ವಪದ ಸಾಹಿತ್ಯ ಅಂತಕ್ಕಂಥದ್ದು ಜನರ ಏರಿಳಿತಗಳ ಬಗ್ಗೆ, ಒಳಿತು ಕೆಡಕುಗಳ ಬಗ್ಗೆ, ಮೇಲು ಕೀಳು, ಬಡವ ಬಲ್ಲಿದ, ಉಚ್ಚ ನೀಚ, ಸಂಸಾರ ನಿಸ್ಸಾರ, ದೈವ ಸಾಕ್ಷಾತ್ಕಾರ ಇವೆಲ್ಲ ವಿಚಾರಗಳನ್ನು ಹೇಳಿ ಕಾಲಾತೀತ ಪಾತ್ರ ಸೃಷ್ಟಿಸಿ ಕಲ್ಪನಾಂಶವನ್ನು, ಗೇಯಾಂಶವನ್ನು ಹಾಗೂ ಮೂಲಭೂತ ಚಿಂತನೆಗಳು ತತ್ವಪದದ ಸಾಹಿತ್ಯದ ಮೂಲ ದ್ರವ್ಯಗಳಾಗಿರ್ತಕ್ಕಂಥದ್ದನ್ನು ನೋಡ್ಬೋದು. ಕನ್ನಡ ಕಾವ್ಯ ಪರಂಪರೆ ಮತ್ತು ಜನಪದ ಪರಂಪರೆಯ ಸೃಜನಶೀಲ ಒಪ್ಪಂದವಾಗಿ ತತ್ವಪದಗಳು ಮೂಡು ಬಂದಿರತಕ್ಕಂಥದ್ದನ್ನು ಕೂಡ ನೋಡ್ಬೋದು. ಮುಂದಿನ ನವೋದಯ ಸಾಹಿತ್ಯಕ್ಕೆ ಇವೇ ಸ್ಫೂರ್ತಿ ಎಂದರೂ ಕೂಡ ನಾವು ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ.
ಭಾಷೆ, ಛಂದಸ್ಸು, ನಿರೂಪಣಾ ಶೈಲಿ ವಿಭಿನ್ನತೆ ಮೆರೆದ ತತ್ವಪದಕಾರರು ಆಧ್ಯಾತ್ಮದಿಂದ ಸಮಾಜ ಸುಧಾರಣೆಗಳ ಮೂಲಕ ವಿಶೇಷವಾಗಿರ್ತಕ್ಕಂಥ ಮೌಲ್ಯಗಳ ಮೂಲಕ ಮನುಜ ಮನಸ್ಸನ್ನು ಶುದ್ಧೀಕರಿಸುವ ಮೂಲಕ ಸಮಾಜೋದ್ಧಾರವನ್ನು ಬಯಸಿದರು. ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಸೌಹಾರ್ದತೆಯನ್ನು ಸಾಧಿಸುವುದು ಮುಖ್ಯೋದ್ದೇಶವಾಗಿತ್ತು. ಸಂಗೀತದ ಸಹಚರ್ಯದ ಮೂಲಕ ಸಾಹಿತ್ಯವನ್ನು ಮನೆ ಮನೆಗಳಿಗೆ ಮುಟ್ಟಿಸಿದ ಕೀರ್ತಿ ನಮ್ಮ ಈ ತತ್ವಪದಕಾರರು ಆಗಿರತಕ್ಕಂಥದ್ದು. ಕನ್ನಡ ಸಾಹಿತ್ಯದಲ್ಲಿ ಇದು ಚಂಪೂ ವಚನದಂತೆ ಜನಪ್ರಿಯತೆಯನ್ನು ಕೂಡ ಪಡೆಯಲಿಲ್ಲವಾದರೂ ಜನರ ನಾಲಿಗೆಯ ಮೇಲೆ ಇಂದಿಗೂ ನಲಿಯುವ ಸಾಹಿತ್ಯವಾಗಿ ಮುಂದುವರೆದಿದೆ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾನೆ. ಇಷ್ಟು ಈ ನಮ್ಮ ತತ್ವಪದ ಸಾಹಿತ್ಯದ ಸ್ವರೂಪ, ಲಕ್ಷಣ, ಪ್ರೇರಣೆ ಮತ್ತು ಧೋರಣೆಯನ್ನು ನಾವು ಕುರಿತು ನೋಡಿದ್ವಿ. ಅಷ್ಟೇ ಅಲ್ಲದ ಕನ್ನಡ ಸಾಹಿತ್ಯದಲ್ಲಿ ಈ ನಮ್ಮ ತತ್ವಪದದ ಸ್ಥಾನ ಏನು ಅನ್ನೋದ್ರ ಬಗ್ಗೆ ಕೂಡ ನೋಡಿದ್ವಿ. ಇಲ್ಲಿಗೆ ಇಷ್ಟು ಸಾಕು. ಎಲ್ಲರಿಗೂ ಕೂಡ ಧನ್ಯವಾದಗಳು. ಮುಂದಿನ ವಿಚಾರಗಳನ್ನು, ಮುಂದಿನ ವಿಷಯದಲ್ಲಿ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವಂತಹ ಕಾರ್ಯವನ್ನು ಮಾಡ್ತೀನಿ. ನನ್ನೆಲ್ಲ ಈ ಚಲನಗಳನ್ನು ನೋಡುವಂತಹ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹೀಗೆ ನನ್ನ ಚಲನಗಳನ್ನು ನೋಡಿ ವೀಕ್ಷಿಸಿ ಅದಕ್ಕೆ ಲೈಕ್ಗಳನ್ನು, ಕಮೆಂಟ್ಗಳನ್ನು ಹಾಕಿ ಏನಾದರೂ ತಪ್ಪು ಒಪ್ಪುಗಳಿದ್ದರೂ ಕೂಡ ತಿಳಿಸಬೇಕಂತೇಳಿ ಈ ಮೂಲಕ ನಾನು ಕೇಳಿಕೊಳ್ತಾ ಈ ಒಂದು ವಿಚಾರಗಳಿಗೆ ನಾನು ಅರ್ಪಣೆಯನ್ನು ಮಾಡ್ತೀನಿ ಮತ್ತು ಅದಕ್ಕೆ ಪೂರ್ಣ ವಿರಾಮವನ್ನು ಕೂಡ ಕೊಡ್ತಾ ಹೋಗ್ತೀನಿ. ನಮಸ್ಕಾರಗಳು.